ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪ ನೀನೇ ದೇವ. ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ವಿಶ್ವತೋ ಬಾಹು ನೀನೇ ದೇವ, ಕೂಡಲ ಸಂಗಮ ದೇವ. ನಿನ್ನೆ ಸುಮ್ಮನೆ ಒಂದಿಷ್ಟು ಜೀವನದ ಬಗ್ಗೆ ಚಿಂತನೆ ಮಾಡಿದ್ದೆ. ಇಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ವೈಟ್ಹಸ್ ಅನ್ನತಕ್ಕಂತಹ ತತ್ವಜ್ಞಾನಿ, ಪಾಶ್ಚಾತ್ಯ ತತ್ವಜ್ಞಾನಿ ಅಂತ ಹೇಳ್ತಾನೆ, ಈ ಸೃಷ್ಟಿಯನ್ನು ನೋಡಿ ಸೃಷ್ಟಿಕರ್ತನನ್ನು ನಂಬು. ಸೃಷ್ಟಿಗೆ ಆಧಾರ ಪರಮಾತ್ಮ ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಆಧಾರ ಸೃಷ್ಟಿ, ಇವೆರಡಕ್ಕೂ ಆಧಾರ ಜೀವ, ಜೀವಕ್ಕಾಧಾರ ಸೃಷ್ಟಿ. ಹೀಗೆ ಅನೇಕ ಚಿಂತನೆಗಳನ್ನು ನಾವು ನೋಡ್ತಾ ಇರ್ತೇವೆ. ಇಲ್ಲಿ ಮುಖ್ಯವಾಗಿ ಈ ಸೃಷ್ಟಿ ಹೇಗೆ ರಚನೆ ಆಗಿತ್ತು ಅಂತ ಹೇಳೋದಕ್ಕೆ ಇನ್ನೂ ಬಹಳ ಕಷ್ಟ. ಈಗ ಮೊನ್ನೆ ತಾನೇ ವಿಜ್ಞಾನಿಗಳು ಇದು ಹೇಗೆ ರಚನೆ ಆಯಿತು ಅನ್ನತಕ್ಕಂಥದನ್ನು ಸ್ಫೋಟಿಸೋದಕ್ಕೋಸ್ಕರ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸೃಷ್ಟಿ ಹೇಗೆ ರಚನೆ ಆಯಿತು ಅಂತ ಹೇಳೋದಕ್ಕೆ ಬರೋದಿಲ್ಲ, ಸೃಷ್ಟಿ ಹೇಗೆ ಹುಟ್ಟಿತ್ತು ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಸೃಷ್ಟಿ ಹುಟ್ಟಲಿಕ್ಕೆ ಬರೋದಿಲ್ಲ. ಯಾವುದಕ್ಕೆ ಹುಟ್ಟಿದೆ ಅದಕ್ಕೆ ಸಾವಿದೆ, ಯಾವುದಕ್ಕೆ ಹುಟ್ಟಿರುತ್ತೆ ಅದಕ್ಕೆ ಸಾವಿದೆ. ಹಾಗಾಗಿ ಈ ಸೃಷ್ಟಿಯ ಒಳಗಡೆ ಹುಟ್ಟುವುದಿಲ್ಲ, ಉಗಮವಾಯಿತು ಅಂತ ಹೇಳ್ತಾರೆ. ಈ ಸೃಷ್ಟಿ ಉಗಮವಾಯಿತು. ಅದಕ್ಕೆ ಪ್ರಭುದೇವರ ಒಂದು ವಚನನೂ ಇದೆ, ಬಹಳ ಸುಂದರವಾದಂತಹ ವಚನ. ಅಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳಗಳಿಲ್ಲದಂದು, ಶೂನ್ಯ ನಿಶೂನ್ಯಗಳಿಲ್ಲದಂದು, ಸಚರಾಚರಗಳು ರಚನೆಗೆ ಬಾರದಂದು, ಮಹೇಶ್ವರ ನಿದ್ದೆಯಲ್ಲ ಇಲ್ಲದಂತೆ. ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ವಚನ ಇದೆ. ಇದಕ್ಕೆ ವಿಶಿಷ್ಟ ದ್ವೈತನೋ, ಶಕ್ತಿ ವಿಶಿಷ್ಟ ದ್ವೈತನೋ, ದ್ವೈತನೋ ಅದ್ವೈತನೋ ಇದು ಚಿಂತನೆ ಅಲ್ಲ. ಗುಹೇಶ್ವರ ನಿದ್ದೆಯಲ್ಲ ಇಲ್ಲದಂತೆ. ಗುಹೇಶ್ವರ ಅಂತ ಹೇಳಿದ್ರೆ ಸೃಷ್ಟಿ, ಇನ್ನೇನು ಅಲ್ಲ. ಗುಹೇಶ್ವರ ಅಂದ್ರೆ ಸೃಷ್ಟಿ, ಅದೊಂದು ಶಕ್ತಿ. ಕೂಡಲ ಸಂಗಮ ದೇವ ಅಂದ್ರೆ ಅದೊಂದು ಅಗೋಚರವಾದ ಶಕ್ತಿ. ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ರೆ ಅದು ಅಗೋಚರವಾದಂತಹ ಲಿಂಗ ಶಕ್ತಿ. ಮತ್ತೆ ಚೆನ್ನಮಲ್ಲಿಕಾರ್ಜುನ ಅಂತಂದ್ರೆ ಶ್ರೀಶೈಲದ ಚೆನ್ನಮಲ್ಲಿಕಾರ್ಜುನ ಅಲ್ಲ. ಬಹಳ ಜನ ಅಕ್ಕಮಹಾದೇವಿ ಶ್ರೀಶೈಲದ ಚೆನ್ನಮಲ್ಲಿಕಾರ್ಜುನನ ಕರೆದಿದ್ದಾಳೆ ಅಂತ ತಿಳ್ಕೊಂಡಿದ್ದಾರೆ. ಅಕ್ಕಮಹಾದೇವಿ ಶ್ರೀಶೈಲದ ಚೆನ್ನಮಲ್ಲಿಕಾರ್ಜುನನ ಕರೆದ್ರೆ ಅಲ್ಲಿ ಭ್ರಮರಾಂಬಿಕೆ ಎಲ್ಲಿಗೆ ಹೋಗ್ಬೇಕು? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದಲ್ಲ. ಹಾಗಾಗಿ ಇಲ್ಲಿ ಗುಹೇಶ್ವರನ ಈಚೆಯೆಲ್ಲ ಇಲ್ಲದಂತೆ, ಇದ್ದರೂ ಇಲ್ಲದಂತೆ ಇರುವಂತಹ ಒಂದು ಅಗೋಚರವಾದಂತಹ ಶಕ್ತಿ ಜಗತ್ತಿನಲ್ಲಿ ಇದೆ ಅಂತ ಹೇಳ್ತಾರೆ. ಆ ಶಕ್ತಿ ಆತ್ಮವಾಗಬಹುದು, ಪರಮಾತ್ಮ ಆಗಬಹುದು, ಶೂನ್ಯವಾಗಬಹುದು, ನಿಶೂನ್ಯವಾಗಬಹುದು, ಸಚ್ಚಿದಾನಂದ ಸ್ವರೂಪವಾಗಬಹುದು, ಕೂಡಲ ಸಂಗಮ ದೇವ ಆಗಬಹುದು, ಗುಹೇಶ್ವರ ಆಗಬಹುದು, ಪರಬ್ರಹ್ಮವಾಗಬಹುದು, ಬಸವ ಆಗಬಹುದು. ಯಾವುದಾದ್ರೂ ಒಂದು ಪದದಿಂದ ಅದನ್ನು ಕರಿಬಹುದು. ಈ ಅಗೋಚರವಾದಂಥ ಶಕ್ತಿ ಉಗಮವಾಯಿತು ಅಂತ ಹೇಳ್ತಾರೆ, ಹುಟ್ಟಿತ್ತು. ಗುಹೇಶ್ವರ ನಿತ್ಯ ಎಲ್ಲ ಇಲ್ಲದಂತೆ, ಇರುವ ವಸ್ತು ಇರುವಂತೆ ಇರಲಾರದೆ ವಿಶೇಷವಾಗಿ ಇತ್ತು. ಇರುವ ವಸ್ತು ಇರುವಂತೆ ಇರದೆ ವಿಶೇಷವಾಗಿ ಇತ್ತು ಅಂತ. ಅದು ಇತ್ತು, ಇಲ್ಲದಂತೆ ಇತ್ತು, ಇರುವುದರೊಳಗೆ ಎಲ್ಲವೂ ಇತ್ತು. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಲ್ಲ? ಎಲ್ಲ ಸ್ಪೇಸ್ ಇದೆ, ಕಾಣಿಸ್ತಾ ಇದೆಯಾ? ಆದರೆ ಇದರೊಳಗೆ ಎಲ್ಲವೂ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನನ್ನ ಕಣ್ಣಿನೊಳಗಡೆ ನೀವೆಲ್ಲರೂ ಇದ್ದೀರಿ,
ಇಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ. ನಿಮ್ಮೆಲ್ಲರ ಕಣ್ಣಿನೊಳಗಡೆ ನಾನಿದ್ದೇನೆ, ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರೆ ಕಣ್ಣಿನೊಳಗಡೆ ನಾನಿದ್ದೇನೆ, ಆದ್ರೆ ನಾನಲ್ಲಿಲ್ಲ. ನಿಮ್ಮ ಕಣ್ಣಿನಲ್ಲಿ ರೂಪ ಮಾತ್ರ ನಾನು ಕಾಣಿಸ್ತೇನೆ, ಆದರೆ ನನ್ನ ಶರೀರ ಅದರೊಳಗೆ ಇರ್ಲಿಕ್ಕೆ ಬರೋದಿಲ್ಲ. ನಾನು ಹೇಳೋದು ಅರ್ಥ ಆಗ್ತಾ ಇದ್ದಿಲ್ಲ. ಇಲ್ಲಿ ಪರಮಾತ್ಮ ಇದ್ರಂತೆ, ಗುಹೇಶ್ವರ ನಿದ್ದೆಯೆಲ್ಲ ಇಲ್ಲದಂತೆ. ಇಂತಹ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ಈ ಜಗತ್ತನ್ನು ಬಹಳ ಸುಂದರವಾಗಿ ಸೃಷ್ಟಿ ಮಾಡಿದ್ದಾರೆ. ಬಹಳ ಆನಂದಮಯವಾದಂಥ ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿಯಲ್ಲಿ ಯಾವುದೂ ಏರುಪೇರುಗಳಿಲ್ಲ. ಕ್ರೈಸ್ತ ಧರ್ಮದಲ್ಲಿ ದ ಓಲ್ಡ್ ಟೆಸ್ಟ್ಮೆಂಟ್ ಅಂತ ಬರುತ್ತೆ. ಅದರೊಳಗೆ ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ ಅವರು. ಒಂದು ದಿವಸ ಪರಮಾತ್ಮನಿಗೆ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಅನಿಸ್ತಂತೆ. ಅವಾಗ ಏನು ಮಾಡದಂತೆ, ಮೊದಲನೆಯ ದಿವಸ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಅನಿಸ್ತು, ಇಷ್ಟೆಲ್ಲ ಸುಂದರವಾದಂತಹ ಕಾಡುಗಳಿದೆ, ನದಿಗಳಿದೆ, ಗಾಳಿ ಇದೆ, ಭೂಮಿ ಇದೆ, ಇಲ್ಲಿಷ್ಟು ಪಶು ಪಕ್ಷಿ ಪ್ರಾಣಿಗಳಿದ್ರೆ ಹೇಗೆ ಅಂತೇಳಿ ಮಂಗಳವಾರ ತಯಾರು ಮಾಡಿದ್ದೆ. ಸೋಮವಾರ ಸೃಷ್ಟಿ ರಚನೆ ಮಾಡ್ದ, ಮಂಗಳವಾರ ಪ್ರಾಣಿಗಳನ್ನ ರಚನೆ ಮಾಡಿದ. ಬುಧವಾರ ಅವನಿಗೇನಾಯಿತು, ಇದರ ಒಳಗಡೆ ಒಬ್ಬ ಅರಿವಿರತಕ್ಕಂತಹ ಮನುಷ್ಯನನ್ನ ಸೃಷ್ಟಿ ಮಾಡಿದರೆ ಹೇಗೆ ಅಂತೇಳಿ ಆಡಮ್ ಅನ್ನತಕ್ಕಂತಹ ಒಬ್ಬ ಶಿಷ್ಯನನ್ನ ತಯಾರು ಮಾಡಿದಂತೆ. ಬುಧವಾರ ಅವನು ಒಬ್ಬನೇ ತಿರುಗಾಡುತ್ತಿದ್ದಂತೆ ಈ ಸೃಷ್ಟಿಯ ಒಳಗಡೆ. ಈ ಕಾಡು, ಮೇಡು, ನದಿ, ನೀರು, ಜಲ, ಚರ, ಪ್ರಾಣಿ, ಸಸ್ಯ, ಆಹಾರ, ವಿಹಾರದೊಳಗಡೆ ಅವನೊಬ್ಬನೇ ಚಲನೆ ಮಾಡ್ತಾ ಇದ್ದ. ಚಲನೆ ಮಾಡುವಾಗ ದೇವರಿಗೆ ಬೇಸರವಾಗಿ ಅವನು ಒಬ್ಬನೇ ಇದ್ದನಲ್ಲ, ಒಮ್ಮನು ಒಬ್ಬಂಟಿಗನಾಗಬಾರದೆಂದು ಇಬ್ಬರಾದರೂ ನೋಡ ಅಂತ DVಜಿಯವರು ಬರೀತಾರೆ. ಇಬ್ಬರು ಆಗಬೇಕಲ್ಲ ಅಂತ ವಿಚಾರ ಮಾಡಿ ಏನು ಮಾಡದಂತೆ ತಿರುಗಾಡುವಂತಹ ಮನುಷ್ಯನ ಹೃದಯದ ಭಾಗದಲ್ಲಿರ್ತಕ್ಕಂತಹ ಒಂದು ಮೂಳೆಯನ್ನ ತೆಗೆದು ಅದಕ್ಕೆ ಹೆಣ್ಣಿನ ರೂಪವನ್ನು ಕೊಟ್ಟು ಅವನಿಗೆ ಸಂಗಾತಿ ಮಾಡುತ್ತೆ. ಇದು ಬೈಬಲ್ ಎಷ್ಟು ಚೆನ್ನಾಗಿ ಚಿತ್ರಿಸ್ತಾರೆ. ಸೋಮವಾರ ಸೃಷ್ಟಿ, ಮಂಗಳವಾರ ಪ್ರಾಣಿಗಳು, ಬುಧವಾರ ಒಬ್ಬ ಪುರುಷ, ಗುರುವಾರ ಒಂದು ಸ್ತ್ರೀ, ಶುಕ್ರವಾರ ವಿಚಾರ ಮಾಡದಂತೆ ಇವರಿಗೆಲ್ಲರಿಗೆ ಇಷ್ಟು ಹಣ್ಣು ಹಂಪಲು ಕೊಡೋಣ ತಿನ್ಲಿಕ್ಕೆ ಅಂತೇಳಿ ಒಳ್ಳೆ ಒಳ್ಳೆ ಆಹಾರಗಳನ್ನೆಲ್ಲ ತಯಾರು ಮಾಡಿದಂತೆ ಶುಕ್ರವಾರ. ಶನಿವಾರ ವಿಚಾರ ಮಾಡಿದಂತೆ ಇಷ್ಟನ್ನೆಲ್ಲ ಕೊಟ್ಟಿರ್ತಕ್ಕಂತಹ ಪರಮಾತ್ಮ ಇವರಿಬ್ಬರು ಸುಂದರವಾಗಿ ತಿರ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ರಂತೆ, ಇದನ್ನೆಲ್ಲ ತೆಗೆದುಕೊಂಡು ಕೊಟ್ಟಿರುವಂತಹ ಮನುಷ್ಯನನ್ನೇ ಪರಮಾತ್ಮನನ್ನ ಮರೆತಂತಹ ಸಂದರ್ಭದಲ್ಲಿ ಪರಮಾತ್ಮ ಎಚ್ಚರಾಗಿ ಇನ್ನು ಭಾನುವಾರ ಇವರು ಹ್ಯಾಪಿನೆಸ್ ಡೇ ಮಾಡ್ತಾರೆ, ಇದನ್ನ ಬೇಡ ಹೋಲಿ ಡೇ ಮಾಡೋಣ ಅಂತೇಳಿ ಪ್ರಾರ್ಥನಾ ದಿನಾಚರಣೆ ಅಂತ ಮಾಡಿದ್ರು. ಇಟ್ ಇಸ್ ಬೈಬಲ್. ಈ ರೀತಿಯಲ್ಲಿ ಬೈಬಲ್ ಅನ್ನ ಚಿತ್ರಿಸ್ತಾರೆ. ಸೃಷ್ಟಿ ಹೀಗೆ ರಚನೆಯಾಯಿತು. ಸೃಷ್ಟಿಗೆ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿ ಇದೆ. ಇದನ್ನ ರಚನೆ ಮಾಡಿರ್ತಕ್ಕಂತಹ ಪರಮಾತ್ಮ ಈ ಸೃಷ್ಟಿಯನ್ನು ರಚನೆ ಮಾಡುತ್ತಲ್ಲ, ರಚನೆ ಮಾಡಿದ ಮೇಲೆ ಅತಿ ಅದ್ಭುತವಾದಂತಹ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಅನ್ನತಕ್ಕಂಥವನು ಸೃಷ್ಟಿಯ ಕಿರೀಟ ಅನ್ನತಕ್ಕಂತಹ ಒಂದು ಜೀವವನ್ನ ರಚನೆ ಮಾಡಿದ. ಅವನಿಗೆ ತನ್ನದೇ ಆದಂತ ಒಂದು ಆಸೆ ಒಳಗೆ ಮನುಷ್ಯ ಅಂದ್ರೆ ಸೃಷ್ಟಿಯ ಕಿರೀಟ, ಬಹಳ ಒಳ್ಳೆಯ ಕಿರೀಟ ರೀ. ಮನುಷ್ಯನನ್ನ ತಯಾರು ಮಾಡಿರ್ತಕ್ಕಂಥ ದೇವರು ಇದನ್ನ ಕಿರೀಟವಾಗಿ ಇಟ್ಟ. ಇದನ್ನ ಹೇಗೆ ತಯಾರು ಮಾಡದ್ನಪ್ಪ? ಪರಮಾತ್ಮ ಈ ದೇಹವನ್ನ ತಯಾರು ಮಾಡ್ದ. ಹೇಗೆ ತಯಾರು ಮಾಡ್ದ? ಇಲ್ಲಿ 8 ಶಕ್ತಿಗಳನ್ನ ಇಟ್ಟ. ಏನು 8 ಶಕ್ತಿಗಳನ್ನ ಇಟ್ಟ ಪರಮಾತ್ಮ? ಒಂದು ಪೃಥ್ವಿ, ಎರಡನೆಯದು ಅಪ್ಪು, ಮೂರನೆಯದು ತೇಜ, ನಾಲ್ಕನೆಯದು ವಾಯು, ಐದನೆಯದು ಆಕಾಶ, ಆರನೆಯದು ಸೂರ್ಯ, ಏಳನೆಯದು ಚಂದ್ರ, ಎಂಟನೆಯದು ಆತ್ಮ. 8 ತತ್ವಗಳನ್ನಿಟ್ಟ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ. ಇದಕ್ಕೆ ಶರಣರು ಹೇಳ್ತಾರೆ ಅಷ್ಟತನುವಿನ ದೇಹ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತಾರೆ? ಅಷ್ಟತನುವಿನ ದೇಹ. ಈಗ ದೇಹ ರಚನೆ ಆಗಿದೆ. ಇದು ನೀವು ತಿಳ್ಕೊಂಡಿದ್ರಿ ದೇಹ ಎದರಿಂದ ರಚನೆ ಆಗಿದೆ? ತಂದೆ ತಾಯಿಗಳಿಂದ ರಚನೆ ಆಗಿದೆ ಅಂತ. ಆದ್ರೆ ತಂದೆ ತಾಯಿಗಳು ಎದರಿಂದ ರಚನೆ ಆಗಿದ್ದಾರೆ? ಅವ್ರು ಯಾರಿಂದ ರಚನೆ ಆಗಿದ್ದಾರೆ? ಅವರು ಯಾರಿಂದ ರಚನೆ ಆಗಿದ್ದಾರೆ? ಇದು ಹೀಗೆ ಬೆಳಗಾನ ಹೋಗ್ತಾ ಇರ್ಬೇಕಾಗ್ತದೆ. ಇದಕ್ಕೆ ಅಂತ್ಯ ಇಲ್ಲ.
ಆದ್ರೆ ಇವೆಲ್ಲದಕ್ಕೂ ರಚನಾಕಾರನಾಗಿರ್ತಕ್ಕಂಥ, ರಚನಾತ್ಮಕವಾಗಿರ್ತಕ್ಕಂಥ ಒಬ್ಬ ಸೃಷ್ಟಿಕರ್ತನಿದ್ದಾನೆ. ಅವನು ಈ ಜಗತ್ತಿನಲ್ಲಿ ಮನುಷ್ಯನನ್ನ ರಚನೆ ಮಾಡಿದ್ದಾನೆ. ಎಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾನೆ ಅಂತಂದ್ರೆ, ಪೃಥ್ವಿ ಅಂದ್ರೆ ಭೂಮಿ, ಪೃಥ್ವಿ ಅಂದ್ರೆ ಭೂಮಿ. ಈ ಭೂಮಿ ತತ್ವವನ್ನ ಈ ದೇಹದಲ್ಲಿ ಆವರಿಸಿಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ರಚನೆ ಮಾಡಿ ನೀವು ನೋಡ್ಬೇಕು. ನೀವೆಲ್ಲ ತಿಳ್ಕೊಂಡಿದ್ರಿ, ಯಾರು ಹುಟ್ಟಿಸಿದಾರ? ತಂದೆ ತಾಯಿ. ಇಷ್ಟೇ ಹೇಳ್ತೀವಿ, ದೇಹ ಕೊಟ್ಟವರು ತಂದೆ ತಾಯಿ ಅಂತ ಹೇಳ್ತೇವೆ. ಆದ್ರೆ ಎಲ್ಲದಕ್ಕೂ ಕಾರಣೀಭೂತನಾಗಿರ್ತಕ್ಕಂಥವನು ಪರಮಾತ್ಮ. ಅದಕ್ಕೆ ಜಡದ ನರಸಿಂಹರು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ನೊಗಳುವ ಕುನ್ನಿಗಳನ್ನೇನೆಂಬೆನೆಯ ರಾಮನಾಥ. ನೋ ಥ್ಯಾಂಕ್ಸ್. ಜಗತ್ತಿನಲ್ಲಿ ಇದೆಲ್ಲವೂ ದೇವರದು ಅಂತ ತಿಳ್ಕೊಂಡ್ಬಿಟ್ರೆ ನಮ್ಗೆ ಯಾರಿಗೂ ಕಷ್ಟ ಇರೋದಿಲ್ಲ, ಯಾರಿಗೂ ನೋವಿರೋದಿಲ್ಲ. ಇವೆಲ್ಲವೂ ದೇವರದು ಅನ್ನತಕ್ಕಂಥದ್ದು ತಿಳ್ಕೊಂಡ್ಬಿಟ್ರೆ ನಮಗೆ ಯಾರಿಗೂ ನೋವಿರೋದಿಲ್ಲ. ಇವೆಲ್ಲವೂ ಪರಮಾತ್ಮ ನಮಗೆ ಅನುಭವಿಸಲಿಕ್ಕೆ ಕೊಟ್ಟಿದ್ದಾನೆ ಅನ್ನತಕ್ಕಂಥ ಭಾವ ನಮ್ಮಲ್ಲಿ ಇತ್ತು ಅಂತಂದ್ರೆ ಯಾರಿಗೂ ನೋವಿರೋದಿಲ್ಲ. ಅದಕ್ಕಾಗಿ ನಿನ್ನೆ ನಾನು ಚಿಂತನೆ ಮಾಡ್ತಿದ್ದೆ, ಈ ಜಗತ್ತಿನಲ್ಲಿ ಮನುಷ್ಯರು ಎಷ್ಟು ಗಳಿಸಿದ್ದಾರೆ ಅಂತ ಲೆಕ್ಕ ಹಾಕ್ತಾರೆ. ಗಳಿಸಿರೋದು ಎಷ್ಟು ಮುಖ್ಯ ಅಲ್ಲ, ಎಷ್ಟು ಅನುಭವಿಸಿದಿರ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಗಳಿಸೋದು ಬೇಕಾದಷ್ಟು ಗಳಿಸಿರ್ತೇವೆ, ಆದರೆ ಅನುಭವಿಸಿರೋದು ಎಷ್ಟು ಅಂತ ತಿಳಿದುಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ದೇಹ ಯಾರಿಂದ ಬಂದಿದೆ ಅನ್ನತಕ್ಕಂಥದನ್ನ ಸರಿಯಾಗಿ ಅರ್ಥೈಸಬೇಕಾಗ್ತದೆ. ಎಷ್ಟು ಸುಂದರವಾದಂತ ದೇಹ ಅಂದ್ರೆ ಸಾಮಾನ್ಯವಾದ ದೇಹ ಅಲ್ಲ ಇದು. ನಾವು ಇದನ್ನ ಬಹಳ ಕಡೆಗಣಿಸಿ ಬಿಡ್ತೀವಿ ರೀ. ನಾನು ಅದನ್ನೇ ಹೇಳಿದ್ದೇನೆ, ಈ ಜಗತ್ತಿನೊಳಗಡೆ ಇದನ್ನ ಸರಿಯಾಗಿ ಅನುಭವಿಸುವುದನ್ನ ನಾವು ಕಲಿಸಬೇಕು. ಎಂಟರ್ಟೈನ್ಮೆಂಟ್ ಆಗಬಾರದು ನಮ್ಮ ಬದುಕು, ಎನ್ಲೈಟೈನ್ಮೆಂಟ್ ಆಗ್ಬೇಕು. ಎಂಟರ್ಟೈನ್ಮೆಂಟ್ ಆಯಿತು ಅಂತಂದ್ರೆ ದುಃಖಕ್ಕೆ ಮೂಲ ಆಗ್ತದೆ. ಎನ್ಲೈಟೈನ್ಮೆಂಟ್ ಆಯಿತು ಅಂತಂದ್ರೆ ಸುಖದ ದಾರಿ ಸಿಗಲಿಕ್ಕೆ ಪ್ರಾರಂಭ. ಅದಕ್ಕಾಗಿ ನಾವೆಲ್ಲರೂ ಸಹ ಚೆನ್ನಾಗಿ ಗಮನಿಸೋದೇನು ಅಂತಂದ್ರೆ, ಇಲ್ಲಿ ಹೇಳದ್ನಲ್ಲ, ಇವೆಲ್ಲವೂ ಪರಮಾತ್ಮನದು ಅನ್ನತಕ್ಕಂಥ ಭಾವ ನಿಮಗೆ ಬರಬೇಕು. ಇದು ಪರಮಾತ್ಮನದು. ಈ ಮನೆ ಯಾರದು? ಪರಮಾತ್ಮನದು. ಈ ನೆಲ ಯಾರದು? ಪರಮಾತ್ಮನದು. ಈ ಹೆಂಡತಿ ಯಾರದು? ಪರಮಾತ್ಮನದು. ಈ ಮಕ್ಕಳು ಯಾರದು? ಪರಮಾತ್ಮನದು. ನಂದು ಅಂತಂದ್ರೆ ದುಃಖ ಇರುತ್ತೆ, ಅವನದು ಅಂತ ಹೇಳಿದ್ರೆ ಸುಖ ಇರುತ್ತೆ. ಇವತ್ತಿನ ಇದನ್ನು ಕಲಿಬೇಕಾಗ್ತದೆ. ಯಾಕೆ ಇಷ್ಟೊಂದು ದುಃಖಕ್ಕೆ ನಾವು ಒಳಗಾಗ್ತೀವಿ ಅಂತಂದ್ರೆ, ಇಲ್ಲೆಲ್ಲೋ ಒಂದು ಕಡೆ ನಮಗೆ ಅಜ್ಞಾನ ಮತ್ತು ಆಲಸ್ಯ ಕಾಡ್ತಾ ಇದೆ. ಅದಕ್ಕೆ ಒಬ್ಬರು ಕವಿ ಬರೀತಾರೆ, ಬಹಳ ಸುಂದರವಾದ ಹಾಡು ಬರೀತಾರೆ. ನಾನು ಯಾರನ್ನ ಕೇಳಿದ್ರೆ ಇದೆಲ್ಲ ನಂದು ನಂದು ಅಂತ ಹೇಳ್ತಾರೆ. ಆ ಕವಿ ಎಷ್ಟು ಚೆನ್ನಾಗಿ ಬರೀತಾರೆ. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ, ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲು, ಏನಿದೆ ಏನೋ ಅರಿತವರಾರೋ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆ ಧಾರರು ಜೀವಿಗಳೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ. ನಾವು ಸುಮ್ಮನೆ ಬಾಡಿಗೆಗೆ ಬಂದಿದ್ದೀವಿ ಅಂತ ತಿಳ್ಕೊಂಡ್ರೆ ಬಹಳ ಚಲೋ ಇದೆ. ಬಾಡಿಗೆಗೆ ಬಂದವರು ಅಷ್ಟೇ ನಾವು ಇದು. ಹಾಗಾಗಿ ಜೀವನದಲ್ಲಿ ಅನುಭವಿಸೋದು ಬಹಳ ಇದೆ. ಈ ಸೃಷ್ಟಿಯ ಒಳಗಡೆ ಈ ದೇಹ ಬಹಳ ಸುಂದರವಾಗಿ ಬಂದಿದೆ. ಹೇಗೆ ಬಂದಿದೆ ಹೇಳ್ತಾರೆ, ಅಷ್ಟತನುವಿನ ದೇಹ. ಏನು ಅಷ್ಟತನುವಿನ ದೇಹ? ಅಷ್ಟ ಅಂದ್ರೆ 8 ಶಕ್ತಿಗಳಿಂದ ಕೂಡಿರ್ತಕ್ಕಂಥ ದೇಹ ಇದು. ಬಹಳ ಸುಂದರವಾಗಿರ್ತಕ್ಕಂಥ 8 ಶಕ್ತಿ ಮೊದಲು ಕಣ್ಣಿಗೆ ಕಾಣುತ್ತದೆ. ನಂತರ ಇನ್ನೂ ಅನೇಕ ಶಕ್ತಿಗಳಿದೆ ಇದರೊಳಗಡೆ. 5th ಸೆನ್ಸ್ ಇಂದ 6th, 5th ಆದ ನಂತರ 6th, 7th, 8th ಸೆನ್ಸ್ ವರೆಗೂ ಹೋಗುತ್ತೆ. ಬಹಳ ದೊಡ್ಡದಿದು. ನಾಳೆ ನಾಡಿದ್ದು ಇವತ್ತು ಬರೀ 5 ಸೆನ್ಸ್ ಇಂದ ಹೇಳ್ತಾ ಹೋಗ್ತೇನೆ. ನಾಳೆ 6, ನಾಡಿದ್ದು 7, 8 ಏನೇನು ಹೇಳ್ತದೆ ಈ ದೇಹದೊಳಗಡೆ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ದೇಹ ಆಗಿದೆಯಪ್ಪ. ಹೇಗಾಗಿದೆ? ಪೃಥ್ವಿ. ನೀವು ಎದರ ಮೇಲೆ ಕುಳಿತಿದ್ದೀರಿ? ಪೃಥ್ವಿ ಅಂದ್ರೆ ಭೂಮಿ. ಎದರ ಮೇಲೆ ಕುಳಿತಿದ್ದೀರಮ್ಮ? ಇಲ್ಲಿ ಮಾತನಾಡಬೇಕು. ಇದು ಪುರಾಣ ಅಲ್ಲ, ಇದು ಪುರಾಣ ಅಲ್ಲ. ಇಲ್ಲ ನೀವಾದ್ರೂ ಕಲಿಬೇಕು, ಇಲ್ಲ ನನಗಾದ್ರೂ ಕಲಿಸ್ಬೇಕು.
ನಾನು ಹಾಗೆ ಬಂದವ. ಯಾಕಂದ್ರೆ ಬರೀ ಪುರಾಣ ಹೇಳಿ ಕಾಗಕ್ಕ ಗೋಬಕ್ಕನ ಕಥೆ ಹೇಳಿ ಜಯಮಂಗಲಂ ಜಯನಮ ಪರಾಪತಿ ಅಂತೇಳಿ ಮಂಡಕ್ಕಿ ತುಂಬೋದು ಮಂದಿರೇ ಆಗೋದು ಈ ಜಗತ್ತಿನಾಗ. ಪುರಾಣ ಕೇಳಿ ಈ ಜಗತ್ತಿನಲ್ಲಿ ಬಹಳ ಕೆಟ್ಟೋಯ್ತ್ರಿ. ಪುರಾಣವೆಂಬುದು ಪುಂಡರ ಗೋಷ್ಠಿ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತಿಗೆ ಸುಳ್ಳು, ತರ್ಕವೆಂಬುದು ತಗರ ಹರಟೆ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಹೇಶ್ವರನೆಂಬುದು ಮೀರಿದ ಘನ ನೋಡ. ಶರಣ ತತ್ವ ಕೇಳಬೇಕಾದ್ರ ಅದು ಜೀವನ ತತ್ವ, ಅದು ಜೀವನ ದರ್ಶನ. ಶರಣರ ದರ್ಶನ ಅಂದ್ರೆ ನಮ್ಮ ಆತ್ಮದರ್ಶನ. ಶರಣರ ದರ್ಶನ ಅಂದ್ರೆ ನಮ್ಮ ಆತ್ಮದ ಅರಿವಿನ ದರ್ಶನ. ಹಾಗಾಗಿ ಶರಣ ದರ್ಶನ ಕೇಳೋರಿಗೆ ಬಹಳ ಆನಂದವಾಗಿರ್ಬೇಕು. ನಿಮ್ಗೆ ತಿಳಿಲಿ ಬಿಡಲಿ, ಮೊದಲು ಕೇಳ್ಕೊಳ್ತಾ ಹೋಗ್ರಿ, 30 ದಿವಸ ಆದ್ಮೇಲೆ ತಿಳಿತದೆ. ಆದ್ರೆ ಏನ್ ಮಾಡ್ಬೇಕು? ನಮ್ಮಂತವ್ರ ಭಾಷಣ ಏನಾಗೈತಿ ಅಂದ್ರ, ಒಬ್ರು ಕವಿ ಬರೀತಾರೆ, ಸ್ವಾಮೀಜಿಯವರ ಆಶೀರ್ವಚನ ಅಂದ್ರೆ ಹೇಗೆ ಅಂತಂದ್ರೆ, ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ಲ? ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಹೇಳುವುದೇ ಉಪದೇಶ. ಸ್ವಾಮಿ, ಈ ಜಗತ್ತಿನಲ್ಲಿ ನಿಮಗೆ ಸರಿಯಾದ ಜ್ಞಾನ ಕೊಟ್ಟಿದ್ರೆ ನಿಮ್ಮಲ್ಲಿ ಎಂದೂ ಅಜ್ಞಾನ ಇರ್ತಿರಲಿಲ್ಲ. ಜ್ಞಾನ ಸರಿಯಾಗಿ ಕೊಡಬೇಕು ಭಕ್ತರಿಗೆ. ಧರ್ಮ ಇರೋದು ಭಕ್ತರಿಗೆ, ತತ್ವ ಇರೋದು ಭಕ್ತರಿಗೆ, ಸಾಧನೆ ಇರೋದು ಭಕ್ತರಿಗೆ. ಭಕ್ತ ದೇಹಿಕ ದೇವ ನೋಡ, ಭಕ್ತ ದೇಹಿಕ ದೇವ ನೋಡ. ಈ ಜಗತ್ತಿಗೆ ಆಧಾರ ಭಕ್ತಪ್ಪ. ಭಕ್ತರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸ್ವಾಮಿ ಗಂಟೆ ಅಲ್ಲಾಡ್ತದ. ಭಕ್ತರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮಠದೊಳಗೆ ರೊಕ್ಕ ಅಲ್ಲಾಡ್ತದ. ಭಕ್ತರು ಕೆಟ್ಟರೆ ಸ್ವಾಮಿ ಕಾರೆಲ್ಲೋಡ್ತದೆ. ಎಲ್ಲೋಡ್ತದೆ ಸ್ವಾಮಿ? ಎಷ್ಟು ದೊಡ್ಡವರು ಭಕ್ತರು. ಅದಕ್ಕೆ ತೋಂಟದ ಯಡಿಯೂರ ಸಿದ್ಧಲಿಂಗೇಶ್ವರರ ಮಾತನ್ನ ಹೇಳ್ತಾರ, ಈ ಜಗತ್ತಿನಲ್ಲಿ ಭಕ್ತನ ಶ್ರೇಷ್ಠತೆ ಏನಪ್ಪ? ಭಕ್ತನ ಶ್ರೇಷ್ಠತೆ ಏನು ಅಂತ ಹೇಳಿದ್ರೆ, ಕಾಯಕಾಧಾರ ಭಕ್ತ, ಜೀವಕಾಧಾರ ಭಕ್ತ, ಎನಗಾಧಾರ ಭಕ್ತ, ನಿನಗಾಧಾರ ಭಕ್ತ, ಮಹಾಗುರು ಶಿವಸಿದ್ದೇಶ್ವರ ಪ್ರಭುವೇ ಜಗತ್ತಿಗೆ ಆಧಾರ ಭಕ್ತ ನೋಡ. ಇಷ್ಟು ದೊಡ್ಡ ಮಾತು ನೋಡಿ. ನಿಮ್ಮ ಮೇಲೆ ಹೇಳಿದ್ರೆ ಒಂದು ವಚನ ಹೇಳಿ ನಾನು ಚಪ್ಪಳೆ ತಟ್ಟಕ್ಕೆ ಬರಲ್ಲ ನಿಮಗೆ. ಬಹಳ ಕಷ್ಟ ಆಯ್ತು. ಮತ್ತೆ ಊಟ ಕೊಡ್ತಿರೋ ಇಲ್ಲ 30 ದಿವಸ. ಚಪ್ಪಳೆ ಒಂದು ಕ್ಲಾಪ್ಸ್ ಜಿಪ್ಪಣತನ ಮಾಡ್ತಾರಲ್ರಿ ಬೀದರವ್ರು ಗವಾಯಿಗಳೇ. ಭಕ್ತ ಬಹಳ ದೊಡ್ಡವನು. ಭಕ್ತನೇ ಗುರು, ಭಕ್ತನೇ ಲಿಂಗ, ಭಕ್ತನೇ ಜಂಗಮ. ಭಕ್ತನೇ ಗುರು, ಭಕ್ತನೇ ಲಿಂಗ, ಭಕ್ತನೇ ಜಂಗಮ. ನಾನು ಗುರು ಅಲ್ಲ, ನಾನು ಭಕ್ತ. ನೀವು ಭಕ್ತರಲ್ಲ, ನೀವು ಜಂಗಮ. ವ್ಯತ್ಯಾಸ ಬಹಳ ಅದ ಈ ತತ್ವದೊಳಗಡೆ. ಹಾಗಾಗಿ ಭಕ್ತ ಬಹಳ ದೊಡ್ಡವರು ಅಂತ ಹೇಳಿದ್ರು ಶರಣರು. ಹಾಗಾಗಿ ಜೀವಕ್ಕೆ ಬಹಳ ಬೆಲೆ ಕೊಟ್ಟು, ಬಹಳ ಬೆಲೆ ಕೊಟ್ಟು. ಹೌದಪ್ಪ, ಇದು ಅಷ್ಟತನುವಿನ ದೇಹ. ಏನು ಅಷ್ಟತನುವಿನ ದೇಹ? ಈಗ ನೀವು ಇದರ ಮೇಲೆ ಕೂತಿದ್ದೀರಿ. ಎದರ ಮೇಲೆ ಕೂತಿದ್ದೀರಿ? ಭೂಮಿ ಮೇಲೆ ಕೂತಿ. ಭೂಮಿ ತತ್ವ ಈ ದೇಹದೊಳಗಿದೆ. ಯಾವುದಾದಿದೆ ಭೂಮಿ ತತ್ವ? ಭೂಮಿಯಿಂದ ಆಗಿರ್ತಕ್ಕಂಥದ್ದು ಈ ದೇಹದೊಳಗೆ ಯಾವ್ದಾವುದಿದೆ ಅಂದ್ರೆ, ಉಗುರು, ಕೂದಲು, ಮಾಂಸ, ಮೂಳೆ, ಇವೆಲ್ಲವೂ ಭೂಮಿ ತತ್ವದಿಂದ ಆಗಿರ್ತಕ್ಕಂಥದ್ದು. ಒಂದು ಹೆಣ ಸತ್ತ ಮೇಲೆ ಭೂಮಿ ಒಳಗಡೆ ಇಟ್ಟರೆ 6 ತಿಂಗಳು ಅದರ ಕೂದಲು ಬೆಳೀತದೆ, ಅದರ ಉಗುರು ಬೆಳೀತದೆ, ಶಕ್ತಿ ಇರ್ತದೆ. ಈಗ ಉಗುರು ಬೆಳೀತಾನೆ ಇದೆ, ಕೂದಲು ಬೆಳೀತಾನೆ ಇದೆ. ಇದು ಭೂಮಿ ತತ್ವ. ಭೂಮಿ ಒಳಗಡೆ ಬೀಜ ಹಾಕಿದ್ರೆ ಬೆಳೀತದೋ ಇಲ್ಲೋ? ಬೆಳೀತದೆ. ದೇಹ ಸಾಯುವವರೆಗೂ ಬೆಳೀತದೆ, ಸತ್ತ ಮೇಲೂ ಸಹ ಬೆಳೆಯುತ್ತದೆ. ನೀವು ಅನ್ಬೋದು, ಹೇಗ್ರಿ ಬೆಳೀತದ? 22 ವರ್ಷಕ್ಕೆ ಬೆಳೆಯೋದು ನಿಲ್ತದಲ್ಲ ಅಂತ. ಇಲ್ಲ, ಉದ್ದ ಆಗುವುದು ನಿಲ್ಲಬಹುದು, ದೇಹ ಬೆಳೀತಾನೆ ಇರುತ್ತೆ. ಒಂದು ಪಕ್ಷ ನಿಮಗೆ ಚಾಕಲಿಗೆ ಮಾಂಸ ಕುಯ್ದಾಗ, ಆಕ್ಸಿಡೆಂಟ್ ಆದಾಗ, ಆಪರೇಷನ್ ಮಾಡಿದಾಗ ಮಾಂಸಖಂಡಗಳು ಬೆಳೆದು ಕೂಡಿದರೆ ಮಾತ್ರ ಅದು ಕೂಡುತ್ತದೆ. ದೇಹ ಬೆಳೀತಾನೆ ಇರ್ತದೆ, ದೇಹದ ಬೆಳವಣಿಗೆ ನಿಲ್ಲುವುದಿಲ್ಲ. ಜೀವವಿರೋವರೆಗೂ ದೇಹ ಬೆಳೀತಾ ಇರ್ತದೆ. ಭೂಮಿಯ ತತ್ವ ಈ ದೇಹದೊಳಗಡೆ ಇದೆ. ಇದು ಭೂಮಿಯಿಂದ ಆಗಿರ್ತಕ್ಕಂತಹ ತತ್ವ. ಇದು ಭೂಮಿ. ಭೂಮಿ ಆದಮೇಲೆ ಪೃಥ್ವಿ ಅದಲ್ಲ. ಅಪ್ಪು. ಅಪ್ಪು ಅಂದ್ರೆ ಏನ್ರಿ? ಎಸ್, ಯಾರದು ಮಾತಾಡಿ? ವೆರಿ ಗುಡ್. ಏನಪ್ಪ ನಿನ್ನ ಹೆಸರು? ಜೋರಾಗಿ ಒಂದು ಚಪ್ಪಾಳೆ ತಟ್ಟೆ ಹುಡುಗನ. ಅಪ್ಪು ಅಂದ್ರೆ ಏನು? ನೀರು. ನೀರು ಈ ಭೂಮಿಯ ಒಳಗಡೆ ಇದೆ. ಭೂಮಿಯ ಮೇಲಿದೆಯೋ ಭೂಮಿಯ ಒಳಗಡೆ ಇದೆ? ನೀರೆಲ್ಲಿದೆ?
ಕೆಳಗಿದೆಯೋ ಮೇಲಿದೆಯೋ? ನದಿಯ ನೀರು ಹೋದುವಯ್ಯ ಸಮುದ್ರದ ಕಡೆಗೆ, ಸಮುದ್ರದ ನೀರು ಬಾರದಯ್ಯ ನದಿಯ ಕಡೆಗೆ. ನಾನು ಹೋದನಯ್ಯ ಲಿಂಗದ ಕಡೆಗೆ, ಲಿಂಗ ಬಾರದಯ್ಯ ಎನ್ನ ಕಡೆ. ಬಹಳ ಸುಂದರವಾಗಿರ್ತಕ್ಕಂತಹ ರಿಲಿಜಿಯಸ್ ರೀತಿ. ಇಲ್ಲಿ ಭೂಮಿಯ ಕೆಳಗಡೆ ಏನಿದೆ? ಬೋರ್ ತೆಗೆದಾಗ ಏನು ಸಿಗುತ್ತೆ? ನೀರು ಸಿಗುತ್ತೆ. ಮೇಲೆ ಸಿಗುತ್ತಾ ಒಳಗೆ ಸಿಗುತ್ತೆ? ಒಳಗೆ. ಭೂಮಿಯ ಕೆಳಗಡೆ, ಭೂಮಿಯ ಕೆಳಗಡೆ ಏನಿದೆ? ನೀರು. ಈ ದೇಹದಲ್ಲಿ ನೀರಿದೆಯೋ ಇಲ್ವೋ? ಇದೆ. ಎಲ್ಲೆಲ್ಲಿದೆ? ನೀರಿನ ಅಂಶ ಇರಲೇಬೇಕಲ್ಲ. ರಕ್ತ ಯಾವ ಅಂಶದಿಂದಿದೆ? ನೀರು. 9 ದ್ವಾರದಲ್ಲಿ ನೀರು ಹೋಗಬೇಕು. ಕಣ್ಣಲ್ಲಿ ನೀರು ಹೋಗಬೇಕು, ಕಿವಿಯಲ್ಲಿ ಇರಬೇಕು, ಮೂಗಿನಲ್ಲಿ ನೀರು ಹೋಗಬೇಕು, ಬಾಯಲ್ಲಿ ಹೋಗಬೇಕು. 1 2 3 4 5 6 7 8 9 ಕೈಯಷ್ಟೇ ನೋಡಬೇಕು. 9 ದ್ವಾರದಲ್ಲಿ ನೀರು ಹೋಗಬೇಕು. ನವಸೂತ್ರ ಪಟ್ಟಣದ ನವದ್ವಾರ ಬೀದಿಯೋಳು ನವನಾಳ ಭಾಗಿಲಿಗೆ ನವ ಕಳಶವೋ. ನವಸೂತ್ರ ಪಟ್ಟಣದ ನವದ್ವಾರ ಬೀದಿಯೋಳು ನವನಾಳ ಭಾಗಿಲಿಗೆ ನವ ಕಳಶವೋ. ನವಸೂತ್ರ ಪಟ್ಟಣದ ನವದ್ವಾರ ಬೀದಿಗಳು. 9 ದ್ವಾರದಲ್ಲಿ ನೀರು ಹೋರಾಡಬೇಕು. ಹೊರಗಡೆಯೂ ಭೂಮಿ ತತ್ವ ಇದೆ, ಹೊರಗಡೆಯೂ ನೀರಿದೆ, ಹೊರಗಡೆಯೂ ಈ ದೇಹದಲ್ಲಿಯೂ ಭೂಮಿ ತತ್ವ ಇದೆ, ಒಳಗಡೆಯೂ ನೀರಿದೆ. ಪೃಥ್ವಿ, ಅಪ್ಪು, ಮುಗೀತು. 3ನೇದು ಯಾವುದು? ತೇಜ್. ತೇಜ್ ಅಂದ್ರೆ ಅಗ್ನಿ. ಹೊರಗಡೆ ಅಗ್ನಿ ಇದೆಯಲ್ಲೋ? ಸೂರ್ಯನ ಶಾಖ, ಭೂಮಿ ಒಳಗಡೆ ಶಾಖ, ಗಾಳಿ ಒಳಗಡೆ ಶಾಖ. ನಿಮ್ಮ ದೇಹದಲ್ಲಿ ಟೆಂಪರೇಚರ್ ಇದೆಯೋ ಇಲ್ಲೋ? ಇದೆ. ಇದೆಯಲ್ಲೋ? ಆಕಸ್ಮಿಕ ಹುಷಾರಿಲ್ಲ ಅಂತಂದಾಗ ಡಾಕ್ಟರ್ ಕರೀತೀರಿ. ಡಾಕ್ಟರ್ ಬರ್ತಾರೆ, ಬಂದು ನಿಮ್ಮನ್ನ ಸ್ಟೆಥೋಸ್ಕೋಪ್ ಹಾಕಿ ನೋಡ್ತಾರೆ. ದೇಹ ಬೆಚ್ಚಗಿತ್ತು ಮುಟ್ ನೋಡ್ತಾರೆ, ದೇಹ ಬೆಚ್ಚಗಿತ್ತು ಇಂಜೆಕ್ಷನ್ ಕೊಡ್ತಾರೆ, ದೇಹ ತಂಪಾಗಿತ್ತು ಬೆಡ್ಶೀಟ್ ತೆಗೆದು ಮುಚ್ಚುತ್ತಾರೆ. ಹೇಳಿದ ಅರ್ಥ ಆಗ್ತದೆ? ದೇಹ ಬೆಚ್ಚಗಿತ್ತು ಕೆಲಸ ಮುಂದುವರಿಸ್ತಾರೆ, ದೇಹ ತಣ್ಣಗಾಗಿತ್ತು ಬೆಡ್ಶೀಟ್ ತೆಗೆದು ಮುಚ್ಚುತ್ತಾರೆ. ಪೃಥ್ವಿ, ಅಪ್ಪು, ತೇಜ್, ವಾಯು. ವಾಯು ಎಲ್ಲಿದೆ? ಇಲ್ಲೆಲ್ಲ ಗಾಳಿ ಎಲ್ಲಿದೆ? ಈ 9 ನವದ್ವಾರದಲ್ಲಿ ಗಾಳಿ ಹೋಗಬೇಕು. ಗಾಳಿಯ ಸಂಚಲನ ಕಡಿಮೆ ಆಯಿತು, ಮಲಬದ್ಧತೆ. ಗಾಳಿಯ ಸಂಚಲನ ಕಡಿಮೆ ಆಯಿತು, ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಗಾಳಿಯ ಸಂಚಲನ ಕಿವಿಯಲ್ಲಿ ಹೋರಾಡೋದು ಕಡಿಮೆ ಆಯಿತು, ಕಿವಿ ಕಿವುಡಿಕೆ. ಗಾಳಿಯಲ್ಲಿ ಸಂಚಲನ ಮೂಗಿನಲ್ಲಿ ತೊಂದರೆ ಆಯಿತು, ಮೂಗಿನ ನಾಳಗಳ ತೊಂದರೆ. ಬಾಯಲ್ಲಿ ಊಟ ಮಾಡುವಾಗ ಗಾಳಿಯ ಸಂಚಲನ ಒಳಗಡೆ ಅನ್ನನಾಳದೊಳಗಡೆ ಹೋಗ್ತಕ್ಕಂಥ ಗಾಳಿ ಜಠರಾಗ್ನಿಯಿಂದ ಹಿಡಿದು ಗುದದ್ವಾರದೊಳಗಡೆ ಆಧಾರದಿಂದ ಹಿಡಿದು ಸ್ವಾಧಿಷ್ಠಾನದವರೆಗೆ ಅನಾಹತದವರೆಗೆ ಇರ್ತಕ್ಕಂಥ ಗಾಳಿ ಸುಂದರವಾಗಿ ಓಡಾಡಬೇಕಾದ್ರೆ ಒಳಗಡೆ ಎಲ್ಲ ಸ್ಪೇಸ್ ಇರಬೇಕಾಗ್ತದೆ. ಹೊರಗಡೆ ಸ್ಪೇಸ್ ಇದ್ರೆ ಗಾಳಿ, ಈ ದೇಹದೊಳಗಡೆ ಎಲ್ಲ ಅವಕಾಶ ಇದ್ರೆ ಗಾಳಿ ಓಡಾಡ್ಲಿಕ್ಕೆ ಬರ್ತದೆ. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ. ಆಕಾಶ ಎಲ್ಲಿದೆ? ಆಕಾಶ ಎಲ್ಲಿದೆ? ಇದು ಕೇಳಿ ಹೋಗೋದಲ್ಲ, ಇದು ಎಲ್ಲಿದೆ ಆಕಾಶ? ಮೇಲೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಇದೆಯಾ? ಅದು ಗ್ಯಾರಂಟಿ. ಆಕಾಶ ಇದೆಯೋ? ಗ್ರಹಗಳಿದೆಯೋ? ಭೂಮಿ ಗ್ರಹನೋ ದೇವರು? ಗ್ರಹ. ಚಂದ್ರ. ಎಷ್ಟು ಗ್ರಹಗಳು? ಆಕಾಶ ಒಂದು ಗ್ರಹನ? ಅಲ್ಲ, ಆಕಾಶ ಗ್ರಹನೇ ಅಲ್ಲ. ಆಕಾಶ ಅಲ್ಲಿ ಕಾಣ್ತಿರ್ತಕ್ಕಂಥದ್ದು ಯಾವುದೂ ಅಲ್ಲ. ಅದು ಯಾವ ಛಾಯೆ ಅಂತ ಹೇಳಿದ್ರೆ 25% ಭೂಮಿ, 75% ನೀರಿನ ಛಾಯೆ ಮೇಲೆ ಪ್ರತಿಬಿಂಬವಾಗಿ ಕಾಣ್ತಾ ಇರ್ತದೆ. ಅದು ನೀಲಿ ಆಕಾರದಲ್ಲಿ ಇರ್ತದೆ. ಅದು ಆಕಾಶ ಅಲ್ಲಿ ಆ ರೀತಿ ಕಾಣ್ತಾ ಇರುತ್ತೆ ಹೊರತು ಅಲ್ಲಿ ಯಾವುದೇ ಆದಂತಹ ಆಧಾರ ಇಲ್ಲ. ಅದು ಸ್ಪೇಸ್ ಇದೆ, ಅಲ್ಲಿ ಸ್ಪೇಸ್ ಇದೆ. ಅದು ಬಯಲಿದೆ, ಅದು ಬಯಲಿದೆ. ಆ ಬಯಲು ಯಾವ ರೀತಿ ಇದೆಯೋ ಹಾಗೆ ಉಸಿರಾಡಬೇಕಾದ್ರೆ ನಮಗೆ ಎಲ್ಲೋ ಒಳಗಡೆ ಸ್ಪೇಸ್ ಇದ್ರೆ ಉಸಿರಾಡ್ಲಿಕ್ಕೆ ಬರ್ತದೆ. ಅದೇ ಆಕಾಶ. ಅವಕಾಶ ಇದ್ರೆ ಆಕಾಶ. ಇದರಿಂದ ಪೃಥ್ವಿ, ಅಪ್ಪು, ತೇಜ್, ವಾಯು, ಆಕಾಶ. ಸೂರ್ಯ, ಚಂದ್ರ, ಆತ್ಮ ಅಂತಂದ್ರೆ ಇದರ ಒಳಗಡೆ ಇರತಕ್ಕಂಥ 3 ಶಕ್ತಿ. ಏನೋದು? ಸೂರ್ಯ, ಚಂದ್ರ, ಆತ್ಮ ಅಂದ್ರೆ ಏನು ಅಂತಂದ್ರೆ
ಸೂರ್ಯ ಚಂದ್ರ ಆತ್ಮ ಅಂತಂದ್ರೆ ಅಂದ್ರೆ ಸೂರ್ಯ ಅಂತಂದ್ರೆ ಒಳಗಡೆ ಇರತಕ್ಕಂಥ ಅಗೋಚರವಾದಂತ ಒಂದು ದ್ವಾರ, ಚಂದ್ರ ಅಂತಂದ್ರೆ ಅದೊಂದು ಶಕ್ತಿ, ಆತ್ಮ ಅಂತಂದ್ರೆ ಜೀವ ಅಂತ ಅರ್ಥ. ಇದು 9 ಇದೆ, ಇದಕ್ಕೆ ಅಷ್ಟತ್ವನು, ಇದಕ್ಕೆ ಅಷ್ಟಾವರಣ ತಂದು. ಅಷ್ಟಾವರಣ ಸಿದ್ಧಾಂತ ಯಾಕೆ ಬಂತು ಈ ದೇಹದೊಳಗಡೆ ಅಂದ್ರೆ 8 ಶರೀರಕ್ಕೆ 8 ಅಷ್ಟಾವರಣ, 5 ಆಚಾರ, 6 ಸ್ಥಳ, ಇವೆಲ್ಲ ಮುಂದೆ ಹೇಳ್ತಾ ಹೋಗ್ತಾನೆ. ಇವತ್ತಿಂದ ಪ್ರಾರಂಭ ಆಗಿದೆ, ಬಹಳ ಚೆನ್ನಾಗಿ ಗಮನಿಸ್ಬೇಕು ನೀವು. ಯಾಕೆಂತಂದ್ರೆ ಲಿಂಗಾಯತರಿಗೆ ಲಿಂಗಾಯತ ಧರ್ಮನೇ ಗೊತ್ತಿಲ್ರಿ, ಅದು ಬಹಳ ದೊಡ್ಡ ದುರಂತ ನಮಗೆ. ಲಿಂಗಾಯತರಿಗೆ ಲಿಂಗಾಯತ ಧರ್ಮನೇ ಗೊತ್ತಿಲ್ಲ. ಲಿಂಗಾಯತರಿಗೆ ಸ್ವಾಮಿ ಲಿಂಗಾಯತರು ಲಿಂಗಾಯತ ಧರ್ಮವನ್ನು ಅರಿವು ಮಾಡಿಕೊಂಡ್ರೆ ನಿಜವಾಗಿಯೂ ಸಹ ಲಿಂಗಾಯತರಂತಹ ಜಗತ್ತಿನಲ್ಲಿ ವಿಶ್ವಧರ್ಮಿಗಳೇ ಯಾರು ಇಲ್ಲ, ವಿಶ್ವಧರ್ಮಿಗಳೇ ಯಾರು ಇಲ್ಲ. ಲಿಂಗಾಯತ ಧರ್ಮ ಅರಿವಾಯಿತು ಅಂತಂದ್ರೆ ಆದ್ರೆ ಏನು ಮಾಡಬೇಕು? ನಮ್ಮ ದುರ್ದೈವ ಅದು, ನಿಮ್ಮ ದುರ್ದೈವ ಅಲ್ಲ. ನಮ್ಮಂತ ಸ್ವಾಮಿಗಳು ನಿಮಗೆ ತಿಳಿಸಲಾರದಿರೋದು ದುರ್ದೈವ, ಸರಿಯಾಗಿ ವಿವರಣೆಗಳನ್ನು ಕೊಡಲಾರದೇ ಇರೋದು ದೈವ. ಎಷ್ಟು ದೊಡ್ಡ ಧರ್ಮ, ಎಷ್ಟು ದೊಡ್ಡ ವಿಚಾರ ಇದು. ಯಾವ ರೀತಿಯಲ್ಲಿ ದೇಹ ಆಯಿತು ಅಂದ್ರೆ ಇದು ಅಷ್ಟಾವರಣದಿಂದ ಕೂಡಿರ್ತಕ್ಕಂಥ ದೇಹ. ಈ 8 ತತ್ವಗಳು ಈ ಭೂಮಿಯಲ್ಲಿ ಕಾಣ್ತಾ ಇದೆಯಲ್ಲ, ಕಾಣ್ತಾ ಇದೆ. ಸೂರ್ಯ ಚಂದ್ರ ಕಾಣ್ತಾ ಇದೆ. ಆತ್ಮ ಆತ್ಮ ಕಾಣಲ್ಲ. ನಾನು ನನ್ನ ಶಬ್ದ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ, ಕಾಣಿಸ್ತಾ ಇಲ್ಲ. ಕಾಣಿಸದೇ ಇರುವುದರೊಳಗಡೆ ಕೇಳುವ ಶಬ್ದವೇ ಆತ್ಮ. ಹೇಳಿದರ್ಥ ಆಯ್ತಲ್ಲ? ನಾನು ಕಾಣಿಸದೇ ಇರುವ ಶಬ್ದದೊಳಗೆ ಕೇಳುವ ಶಬ್ದ ಇದೆಯಲ್ಲ, ಅದೇ ಆತ್ಮ. ನಾನ್ ನಿಮಗೆ ಕಾಣ್ತಾ ಇದ್ದೀನಾ? ಕಾಣ್ತಾ ಇದ್ದೀನಿ. ಕ್ಯಾಸೆಟ್ ನೋಡಿದರೆ ಯಾರಾದ್ರೂ? ಕ್ಯಾಸೆಟ್, ಟೇಪ್ ರೆಕಾರ್ಡರ್ ಕ್ಯಾಸೆಟ್ ನೋಡಿದರೆ ಇಲ್ಲ? ನೋಡಿದೆ. ಕ್ಯಾಸೆಟ್ ನಿಮ್ಮ ಕಣ್ಣಿಗೆ, ಅದರ ಮೇಲಿರುವ ಟೇಪ್ ಕಾಣಿಸ್ತದೆ. ಆ ಟೇಪ್ನೊಳಗೆ ರೆಕಾರ್ಡ್ ಆಗಿರೋದು ಕಾಣಿಸಲ್ಲ. ಕಾಣಿಸ್ತದ? ಕಾಣಿಸಲ್ಲ. ಟೇಪ್ನೊಳಗೆ ರೆಕಾರ್ಡ್ ಆಗಿರೋದು ಕಾಣಿಸಲ್ಲ. ಆದ್ರೆ ಹಾಡು ಇದೆಯೋ ಇಲ್ವೋ? ಇದೆ. ಇದೆ ಅಂತ ನಿಮಗೆ ಕಾಣಿಸಲ್ಲ, ಆದ್ರೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಿಮಗೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಈ ದೇಹದೊಳಗಡೆ ದೇಹ ಕಾಣಿಸ್ತಾ ಇದೆ, ದೇಹ ಕಾಣಿಸ್ತಾ ಇದೆ. ನಾನು ನಿಮಗೆ ಕಾಣ್ತಾ ಇದ್ದೇನೆ, ನೀವು ನನಗೆ ಕಾಣ್ತಾ ಇದ್ದೀರಿ. ಇಲ್ಲಿ ಕ್ಯಾಸೆಟ್ ಕಾಣ್ತಾ ಇದೆ, ಇದರೊಳಗಡೆ ಟೇಪ್ ಕಾಣಿಸ್ತಾ ಇದೆ, ಆದ್ರೆ ಟೇಪ್ನೊಳಗಡೆ ರೆಕಾರ್ಡ್ ಆಗಿರೋದು ಕಾಣಿಸ್ತಾ ಇಲ್ಲ ಅಲ್ವಾ? ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತಲ್ಲ, ಆದ್ರೆ ಇದನ್ನ ಎಲ್ಲಿಗೆ ಹಾಕಬೇಕು? ಟೇಪ್ ರೆಕಾರ್ಡ್ ಹಾಕಿದಾಗ ಅದು ಏನಾಡ್ತದ? ಏನಾಡ್ತದ್ರಿ? ಏನಾಡ್ತದೆ? ಮುಂಗಾರು ಮಳೆಗೆ ಏನು ನಿನ್ನ ಹನಿಗಳ ಲೀಲೆ ಆಡ್ತದೆ ಇಲ್ಲ? ನೋಡ್ರಿ ಎಷ್ಟು ಖುಷಿ ಪಡ್ತೀರಿ ಈ ಹಾಡಾಡಿದ್ರೆ. ಮನುಷ್ಯನಿಗೆ ಅದರದೇ ರುಚಿ ಬಹಳ, ರುಚಿ ಅಲ್ಲೇ ಇರ್ತದದು. ರುಚಿ ಅಲ್ಲೇ ಇರ್ತದ್ರಿ. ಅದು ಮೇಲಿನ ವಿಚಾರ ಹೇಳ್ತಾ ಇದ್ರೆ ತಲೆಗೆ ಹೋಗೋದಿಲ್ಲ, ಮೇಲ್ಮುಖವಾದ ವಿಚಾರ ಹೇಳಿದ್ರೆ ಮನಸ್ಸು ಹರಿಯೋದಿಲ್ಲ, ಕೆಳಮುಖವಾಗಿ ಹೇಳಿದ್ರೆ ಹರಿತದೆ. ಮನಸ್ಸೇ ಆಗಿದೆ. ಇದರೊಳಗೆ ರೆಕಾರ್ಡೆಡ್ ಆಗಿರೋದಂತ ಗ್ಯಾರಂಟಿ ಅಲ್ಲ. ಹಾಗೆ ನಾನು ಕಾಣ್ತಾ ಇದ್ದೀನೋ ಇಲ್ಲವೋ? ನಾನು ಮಾತನಾಡ್ತಿರೋದು ಕೇಳಿಸ್ತಾ ಇದೆ, ನನ್ನ ಕೈಗಳು ಚಲನೆ ಆಗ್ತಾ ಇದೆ, ನನ್ನ ಕಣ್ಣು ನಿಮಗೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಲ್ಲ? ಕಣ್ಣಿನೊಳಗಿರುವ ಬೆಳಕು ಕಣ್ಣಿನೊಳಗಿರುವ ಬೆಳಕು ಕಾಣಿಸ್ತದೆ. ರುಚಿಯೊಳಗಿರುವ ರುಚಿ, ರುಚಿಯೊಳಗಿರುವ ರುಚಿ, ಊಟ ಮಾಡಿದ ಮೇಲೆ ಅಂತಿರಲ್ಲ, ಅದು ಕಾಣಿಸಲ್ಲ. ಕಾಣಿಸುತ್ತೇನೋ? ಕಾಣಿಸಲ್ಲ. ಹಾಗೆ ಆತ್ಮ ಕಾಣಿಸೋದಿಲ್ಲ, ಆದ್ರೆ ನಿನ್ನೊಳಗೆ ಬಿಟ್ಟು ಅದಿಲ್ಲ. ಅದು ನಿನ್ನ ಜೊತೆಯಲ್ಲೇ ಇದೆ. ಈ ಜೀವಾತ್ಮಕ್ಕೆ ಆತ್ಮ ಬಂಧನ, ಈ ಜೀವಾತ್ಮಕ್ಕೆ ಯಾವ ರೀತಿಯಲ್ಲಿ ಆತ್ಮ ಬಂಧನ ಇದೆಯೋ ಈ ಪ್ರಕೃತಿಗೆ ಪರಮಾತ್ಮ ಬಂಧನ. ಈ ಜೀವಾತ್ಮಕ್ಕೆ ಆತ್ಮ ಬಂಧನ, ಪ್ರಕೃತಿಗೆ ಪರಮಾತ್ಮ ಬಂಧನ. ಜೀವಾತ್ಮ ಪ್ರಕೃತಿಗೆ ಪರಮಾತ್ಮ ಬಂಧನ. ಇದು ಒಂದಕ್ಕೊಂದು ಸಂಬಂಧ. ಹಾಗಾಗಿ ಈ ಜೀವ ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ದೇಹದಿಂದ ಉದ್ಭವ ಆಗಿರ್ತಕ್ಕಂಥದ್ದು.
ಇದು ಬಹಳ ಪರಮಾತ್ಮನ ಅತಿ ಶ್ರೇಷ್ಠವಾದಂತಹ ಕೊಡುಗೆ ಇದು. ಇದು ಕೇವಲ ಏನೋ ಊಟ ಮಾಡಿ ತಿಂದು ತೇಗಿ ಹೋಗ್ಲಿಕ್ಕೆ ಬಂದಂತದಲ್ಲ, ಇದು ಅನುಭವಿಸಲಿಕ್ಕಾಗಿ ಬಂದಿರತಕ್ಕಂಥದ್ದು. ಈ ಸೃಷ್ಟಿಯ ಒಳಗಡೆ ಭೂಮಿಯಲ್ಲಿ ಇರ್ತಕ್ಕಂಥ ಆಹಾರಗಳನ್ನು ಬಳಸ್ತದೆ, ನೀರಿನಲ್ಲಿರ್ತಕ್ಕಂಥ ರುಚಿಗಳನ್ನು ಬಳಸ್ತದೆ, ಸೂರ್ಯನಲ್ಲಿರ್ತಕ್ಕಂಥ ಶಾಖಗಳನ್ನು ಬಳಸ್ತದೆ, ವಾಯುವಿನಲ್ಲಿರ್ತಕ್ಕಂಥ ಸುವಾಸನೆಗಳನ್ನು ಬಳಸ್ತದೆ, ಕೈಯಲ್ಲಿರ್ತಕ್ಕಂಥ ಸ್ಪರ್ಶ ಜ್ಞಾನವನ್ನು ಬಳಸ್ತದೆ. ಮನಸ್ಸು ಬಹಳ ಆನಂದವಾದಂಥ ಜೀವನವನ್ನು ಮಾಡ್ತದೆ. ಅದಕ್ಕಾಗಿ ಈ ಸೃಷ್ಟಿಯ ಒಳಗಡೆ ದೇಹ ಇಟ್ ಇಸ್ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಈ ದೇಹಕ್ಕೆ ಏನು ಕೊಡಬೇಕಪ್ಪ ಇದಕ್ಕಿಂತ? ಒಂದ್ಸಲ ಸ್ವಾಮಿ ವಿವೇಕಾನಂದರನ್ನ ಅವರ ತಂದೆ ಕೇಳ್ತಿದ್ರು. ತಂದೆ ಹತ್ರ ಹೋಗಿ ಸ್ವಾಮಿ ವಿವೇಕಾನಂದ್ರ ಕೇಳಿದ್ರು, ನೀ ನನಗೇನು ಕೊಟ್ರಿ, ನೀ ನನಗೇನು ಕೊಟ್ರಿ? ಬಹಳ ಜನ ಹುಡುಗರು ಅದೇ ಕೇಳ್ತಾ ಇರ್ತಾರೆ ತಂದೆ ತಾಯಿಗಳು, ನೀವು ನನಗೇನು ಕೊಟ್ರಿ, ನೀವು ನನಗೇನು ಏನು ಕೊಡ್ಬೇಕು, ನಿಮಗೆ ಏನು ಕೊಟ್ರಿ ಅಂತ ಕೇಳಿದ್ರಂತೆ. ಅವರ ತಂದೆ ಸ್ವಾಮಿ ವಿವೇಕಾನಂದರನ್ನ ದರ ಎಳೆದುಕೊಂಡು ಬಂದು ಒಂದು ಕನ್ನಡಿಯ ಮುಂದೆ ನಿಲ್ಲಿಸಿ ಒಂದ್ಸಲ ಕನ್ನಡಿಯನ್ನ ನೋಡು ಅಂದ್ರು. ನೋಡಿದ ಕೂಡಲೇ ಹೇಳಿದ್ರಂತೆ, ಏನು ಕಾಣ್ತಾ ಇದೆ? ಇಷ್ಟು ಸುಂದರವಾದ ದೇಹ ಇದೆ, ಇದಕ್ಕಿಂತ ಪರಮಾತ್ಮ ನಿನಗೇನು ಕೊಡ್ಬೇಕು, ಹೋಗು ಅಂದ್ರಂತ. ಇದಕ್ಕಿಂತ ಏನು ಕೊಡ್ಬೇಕು ಈ ಜಗತ್ತಿನಲ್ಲಿ? ಏನು ಕೊಡಬೇಕು ಅಂತ ಕೇಳ್ತೀನಿ ನಾನು. ಯಾಕೆ ಬೇಸರ ಮಾಡ್ತಾ ಇದ್ದೀರಿ? ಯಾಕೆ ಜೀವನವನ್ನು ಜಿಗುಪ್ಸೆ ಮಾಡ್ಕೊಳ್ತಾ ಇದ್ದೀರಿ? ಅನುಭವಿಸಿ, ಅನುಭವಿಸಿ. ಇದು ಸುಂದರವಾದಂತಹ ದೇಹ. ಈ ಸುಂದರವಾದಂತಹ ದೇಹದಲ್ಲಿ ಅನುಭವಿಸುವುದು ಕೊರತೆ. ಅದಕ್ಕಾಗಿ ಶರಣರು ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆಯನ್ನು ಹೇಳಿದ್ರು. ಎಮ್ಮೆಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ರು ಶರಣ. ಈ ಚಿಂತೆಗಳ ಸಾಲಿನಲ್ಲಿ ಮನುಷ್ಯ ಬದುಕಿದ್ದಾನೆ. ಇವತ್ತು ಸಾವು ಬರ್ಲಿಯಪ್ಪ, ಇವತ್ತೇ ಬರ್ಲಿ ಸಾವು. ಯಾಕೆ ಎದುರ್ತೀರಿ ನೀವು? ಯಾಕೆ ಎದುರ್ತೀರಿ ಅಂತ ಕೇಳು. ಇರುವವರೆಗೆ ಜಯಿಸಬೇಕಾಗ್ತದಲ್ಲ. ಜೀವನ ಒಂದು ಸಾಧನ ಅಲ್ಲ, ಭೂಮಿ ಒಂದು ರಣರಂಗ ಅಲ್ಲ, ಆತ್ಮ ಒಂದು ರತಿ ಅಲ್ಲ ಏನ್ರಿ? ಬಹಳ ಜನ ಆತ್ಮಹತ್ಯೆ ಮಾಡ್ಕೋತಾರ್ರಿ. ಗಂಡ ಸತ್ತ ಅಂದ್ರೆ ಮುಗಿದೇ ಹೋಯ್ತು ಜೀವನ. ಈ ಕಡೆ ಪಾರ್ಟಿಗೆ, ಈ ಕಡೆ ಪಾರ್ಟಿ ಸ್ವಲ್ಪ ವರ್ಷ ಇರ್ತದೆ, ಆಮೇಲೆ ಮರೆತು ಬಿಡ್ತದೆ ಬಿಡ್ರಿ. ಕ್ಲಬ್ಗೆ ಹೋಗೋ ಪಾರ್ಟಿಯು ಸ್ವಲ್ಪ ಪುರುಷ ಪ್ರಧಾನ ಸಮಾಜ, ಅದು ಮನಸ್ಸೇ ಹಂಗದು. ಅದೇ ಇದು ಸ್ವಲ್ಪ ಹಂಗೆ ಏನು ಇವು ನೋಡ್ಬೇಕು. ಮೊನ್ನೆ ಒಬ್ರು ಮನೆಗೆ ಹೋಗಿದ್ದೆ, ಒಬ್ರು ಹೆಣ್ಮಗಳು 80 ವರ್ಷ ನಮಸ್ಕಾರ ಮಾಡ್ತಾ ಇದ್ರೆ, ನಮಸ್ಕಾರ ಮಾಡೋದು ಮಾಡಿದ್ಮೇಲೆ ಅಳಕ್ ಶುರು ಮಾಡಿದ್ರಿ ಗವಾಯಿಗಳೇ. ಯಾಕ್ರಿ ಅಪ್ಪ, ಯಾಕವ ಅಳಕತ್ತೀನಿ? ಅವ್ರು ಇದ್ರೆ ಏನು ಮಾಡೋಣ? ಅವ್ರಿದ್ರೆ ಏನು ಮಾಡ್ಲಿಕ್ಕಾಗುತ್ತ? ಅವ್ರಿದ್ರೆ ಅವ್ರಿದ್ರಪ್ಪ ಹೋದ್ರು ಏನು ಮಾಡಕ್ಕಾಗುತ್ತೆ? ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಕೂಡಿರ್ತ ಸತಿಸುತ್ತರು ತಮ್ಮ ತಮಗೆ ತಿಳಿದಂತೆ ಹರಿದು ಹಂಚು ಹೋಗುತ್ತಿದ್ದಾರೆ. ನಮಗವ್ರು ಹೇಳಿ ಬಂದಿಲ್ಲ ಹೇಳಿ ಹೋಗ್ಲಿಕ್ಕೆ, ಹೇಳಿ ಬಂದಿಲ್ಲ ಹೇಳಿ ಹೋಗ್ಲಿಕ್ಕೆ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಕೂಡಿರ್ತ ಸತಿಸುತ್ತರು ತಮ್ಮ ತಮಗೆ ತಿಳಿದಂತೆ ಹರಿದು ಹಂಚು ಹೋಗ್ತಾ ಇದ್ದಾರೆ. ಎಲ್ಲಿದೋ ಹೆಣ್ಣು, ಎಲ್ಲಿದೋ ಗಂಡು, ಸುಮ್ಮನೆ ಮದುವೆ ಆಗಿರ್ತದೆ. ಲೈಫ್ ಇಟ್ ಇಸ್ ಗೇ. ಮಕ್ಕಳು ನಿಮಗೆ ಹುಟ್ಟಿದ್ದಾರೆ ಅಂತ ಹೇಳಿದರೆ ನಿಮ್ಮನ್ನ ಸಾಕ್ಲಿಕ್ಕಾಗಿಲ್ಲ, ನಿಮ್ಮದ ಆಟದ ಗೊಂಬೆ ಅಂತ ತಿಳಿದುಕೊಳ್ಳಬೇಕಾಗ್ತದ. ನೀವು ಮಕ್ಕಳು ನಮ್ಮನ್ನು ಸಾಕ್ತಾರೆ ಅಂತ ತಿಳ್ಕೊಂಡಿದ್ರೆ ನೋವು ಶುರು ಆಗ್ತದೆ. ಸಾಕೋದು ಬಿಡೋದು ಅವರ ಕರ್ತವ್ಯ, ಅದು ನಂತರದ ಧರ್ಮ. ಆದರೆ ಅದನ್ನು ಸಾಕ್ತಾರೆ ಅನ್ನತಕ್ಕಂಥದ್ದು ಇರಬಾರ್ದು. ಇಲ್ಲಿ ಯಾಕೆ ಇಷ್ಟೊಂದು ನೋವಾಗ್ತದೆ? ಇಟ್ ಇಸ್ ಅಟ್ಯಾಚ್ಮೆಂಟ್. ಈ ದೇಹ ಎಲ್ಲಿಂದ ಬಂತು? ಇದರ ಕರ್ತವ್ಯ ಏನು? ಇದು ಅನುಭವಿಸಬೇಕು. ಹೆಂಡತಿ ಇದ್ದಾಳೆ, ಇರಲಿ. ಎಷ್ಟು ದಿವಸ ಇರ್ತಾಳೆ, ಅವಳ ಆಯುಷ್ಯ ಎಷ್ಟು ಅವಳು ಇರ್ತಾಳೆ, ಇವರು ಎಷ್ಟು ದಿವಸ ಇವರು ಇರ್ತಾರೆ. ಮಕ್ಕಳು ಹುಟ್ಟಿರ್ತಾರೆ, ಮಕ್ಕಳು ನಮ್ಮ ಎದುರಿಗೆ ಹುಟ್ಟಿರ್ತಾರೆ, ಬೈಕ್ ತಗೊಂಡು ಹೋಗಿರ್ತಾರೆ, ದಾರಿಯಲ್ಲಿ ಬರುವಾಗ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗುತ್ತೆ, ಪೊಲೀಸ್ ಸ್ಟೇಷನಿಂದ ಫೋನ್ ಬರುತ್ತೆ, ನಿಮ್ಮ ಮಗ ಸತ್ತಾನೆ. ಏನು ಮಾಡೋಕ್ಕಾಗುತ್ತೆ? ಅವನ ಆಯುಷ್ಯ ಅಷ್ಟು. ಯಾಕೆ ಅಳ್ತೀರಿ? ಅಳಬೇಕು, ಅಳಬಾರ್ದು ಅಂತಲ್ಲ. ಜೀವನವನ್ನು ಯಾಕೆ ಜಿಗುಪ್ಸಿ ಮಾಡ್ಕೋತೀರಿ? ಎಲ್ಲರೂ ಒಂದು ದಿವಸ ಹೋಗೋದೇ ಇಲ್ಲ ಈ ಜಗತ್ತಿನಲ್ಲಿ. ಎಲ್ಲರೂ ಒಂದು ದಿವಸ ಹೋಗೋದೇ ಅಲ್ರಿ. ಬಸವಣ್ಣನವರನ್ನ ಕಲ್ಯಾಣದಲ್ಲಿ ಗಡಿಪಾರು ಮಾಡಿದ್ರು. ಬಸವಣ್ಣನವರನ್ನ ಕಲ್ಯಾಣದಿಂದ ಗಡಿಪಾರು ಮಾಡಿದ್ರು. ಹಡಪದ ಅಪ್ಪಣನ ಜೊತೆಯಲ್ಲಿ ಕೂಡಲ ಸಂಗಮಕ್ಕೆ ಬಂದ್ರು. ಕೂಡಲ ಸಂಗಮದಲ್ಲಿ ಕುಳಿತಂತ ಬಸವಣ್ಣನವರಿಗೆ ನೀಲಾಂಬಿಕೆಯ ನೆನಪಾಯಿತು. ನೀಲಾಂಬಿಕೆಯ ನೆನಪಾದ ಕೂಡಲೇ ಹಡಪದ ಅಪ್ಪಣ್ಣನವರನ್ನ ಕಳಿಸಿಕೊಟ್ರು, ಹೋಗಿ ನೀಲಾಂಬಿಕೆಯನ್ನು ಕರೆದುಕೊಂಡು ಬಾ ಅಂತ. ನೀಲಾಂಬಿಕೆಯನ್ನು ಕರೆದುಕೊಂಡು ಬರಬೇಕು ಅಂತ ಬಂದ್ರೆ ಕಲ್ಯಾಣದಲ್ಲಿ ಹಡಪದ ಅಪ್ಪಣ್ಣನವರು ಬಂದು ಹೇಳ್ತಾರ, ನಿಮ್ಮನ್ನು ಕರೆಯಲಿಕ್ಕೆ ಬಂದಾರ ಅಂತ. ಆಕೆ ಹೇಳ್ತಾಳ, ನನ್ನನ್ನು ಯಾಕೆ ಕರೀಲಿಕ್ಕೆ ಬಂದೆ ಅಪ್ಪ ನೀನು? ಅಪ್ಪನವ್ರಿಗೆ ತಿಳಿದ್ರೋ ಇಲ್ವೋ?
ಅಲ್ಲಿರುವ ಸಂಘ ಇಲ್ಲಿಲ್ಲವೇ, ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವೇಕೆ, ಬಲ್ಲ ಮಹಾತ್ಮರಿಗಿದು ತರವೇ. ಎಷ್ಟು ಸ್ಥಿತಿಗೆ ಹೋಗಿದ್ಲು ನೋಡ್ರಿ ನೀಲಾಂಬಿಕೆ. ಬಲ್ಲ ಮಹಾತ್ಮರಿಗಿದು ತರವೇ, ನನ್ನನ್ನು ಯಾಕೆ ಕರೆಯಕ್ಕೆ ಕರೆಸಿದ್ರು? ಹೆಂಡತಿ ತವ್ರ ಮನೆಗೆ ಹೋದ್ಲು ಅಂತಂದ್ರೆ ಗಂಡ ಸೂಟ್ಕೇಸ್ ತಗೊಂಡು ಹೋಗೋ ಕಾಲ ಬಂದೈತಿ. ಈಗ ಬಿಟ್ಟೇ ಇರ್ಲಿಕ್ಕೆ ಆಗೋದಿಲ್ರಿ. ನಾನು ನಿಮ್ಮ ಸಮಸ್ಯೆಗಳು ಬಹಳ ಸಮಸ್ಯೆಗಳು ನಿಮ್ದು. ನಾನು ಹೀಗೆ ಪ್ರವಚನ ಮಾಡುವಾಗ, ಹೀಗೆ ನನ್ನ ಪ್ರವಚನ ಮುಗಿದ ಮೇಲೆ ನಿಮ್ಮ ಸಮಸ್ಯೆಗಳಿದ್ದರೆ ಇಲ್ಲೇ ಬಿಟ್ಟು ಹೋಗಿ ಅಂತ ಹೇಳಿದೆ. ನಾನು ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಇಲ್ಲೇ ಬಿಟ್ಟು ಹೋಗಿ ಅಂತ ಹೇಳಿದೆ. ಆಗ್ಲೇನೆ ನಿಮ್ಮ ಸಮಸ್ಯೆಗಳೇನಾದರೂ ಇಲ್ಲೇ ಇದ್ರೆ ಬಿಟ್ಟು ಹೋಗ್ರಿ ಅಂದ್ರೆ, ಪ್ರವಚನ ಮುಗಿದ್ಮೇಲೆ ಒಂದು ಹೆಣ್ಣುಮಗಳು ಬಂದು, ಬುದ್ಧಿ ನಂದೊಂದು ಸಮಸ್ಯೆ ಇದೆ ಅಂದು. ಏನದೊಂದು? ನಮ್ಮ ಅತ್ತೇನೆ ಇಲ್ಲೇ ಬಿಟ್ಟು ಹೋಗಲ್ಲ ಅಂತ ಕೇಳಿದ. ಏನಿದು ಇವತ್ತು? ಬಸವಣ್ಣನವರು ಹಡಪದ ಅಪ್ಪಣ್ಣನವ್ರನ್ನ ಕಲಿಸಿಕೊಟ್ಟ ಹೇಳಿದ್ರು. ಆಕೆ ವಿಚಾರ ಮಾಡ್ಲಿಲ್ಲ, ಆಕೆ ವಿಚಾರ ಮಾಡ್ಲಿಲ್ಲ. ಅದಕ್ಕೆ ವಿಚಾರ ಪತ್ನಿ ಅಂತ ಕರೆದ್ರು ನೀಲಾಂಬಿಕೆಯನ್ನ ವಿಚಾರ ಪತ್ನಿ ಅಂತ ಕರೆದ್ರು. ಅಲ್ಲಿ ಉಂಬಡೆ ಸಂಘ, ಇಲ್ಲಿ ಉಂಬಡೆ ಸಂಘ ಅಂತ ಬಸವಣ್ಣ ಹೇಳಿದರ. ಅಲ್ಲಿರ್ಪ ಸಂಘಯ್ಯ ಇಲ್ಲಿಲ್ಲವೇ, ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವೇಕೆ, ಬಲ್ಲ ಮಹಾತ್ಮರಿಗಿದು ತರವೇ. ಇದು ಬಸವಣ್ಣನವರ ಸಣ್ಣ ಬುದ್ಧಿ ಅಲ್ಲ. ಬಸವಣ್ಣನವರು ಸಹ ನೀಲಾಂಬಿಕೆ ಹೇಗೆ ಪಕ್ವತೆ ಹೊಂದಿದ್ಲು ಅಂತ ಕೇಳೋದಕ್ಕೋಸ್ಕರ ತಿಳಿಸ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಗಂಡ ಹೆಂಡತಿರ ಬದುಕು ಹೇಗಿತ್ತು, ನೀಲಾಂಬಿಕೆ ಹೇಗೆ ಜೀವನ ಮಾಡಿರಬಹುದು ಬಸವಣ್ಣನವರ ಜೊತೆಯಲ್ಲಿ. ಬರೀ ನಾವು ಹೇಳ್ತೀವಿ ಗೋಳಿಗೆ ಮಾರಯ್ಯ ಹಾಗೆ, ಆಯ್ದಕ್ಕಿ ಲಕ್ಕಮ್ಮ ಹಾಗೆ, ಅಕ್ಕ ಮಹಾದೇವಿ ಹಾಗೆ. ನಾವೇ ಹಾಗೆ? ನಾವು ಹೀಗೇನೆ ಹೆಬ್ಬೆಟ್ಟೆ, ನಾವು ಎಷ್ಟು ಸುಂದರ ಜೀವನ ನೀಲಾಂಬಿಕೆ ಇತ್ತು ಅಂತ ಹೇಳಿದ್ರ. ಅದಕ್ಕೆ ಚೆನ್ನವೀರ ಕಣಿವೆ ಬರೀತಾರೆ, ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಕಲ್ಯಾಣದ ಹಂಗಳದಲ್ಲಿ ಚಳೆ ಒಡೆದಳು ಚಂದಕ್ಕೆ, ಸಮಚಿತ್ತದ ರಂಗೋಲೆ ಒಳ ಹೊರಗು ಧೂಪವು, ಹಾದಾಡುವ ವಸತಿನಲ್ಲಿ ವೈದಾಡದ ದೀಪ. ಎಂತವಳ್ರಿ ನೀಲಾಂಬಿಕೆ, ಎಂತವಳು? ಬಸವಣ್ಣನ ಮನೆಗೆ ಕಳ್ಳ ಬಂದ್ರೆ ತೆಗೆದು ಕೊಟ್ಲಂತ. ಏನ ಬಂಗಾರನ ಹೇಗೆ ತೆಗೆದು ಕೊಟ್ಲಂತೆ? ಅಯ್ಯನ ಕೈ ನೋವದೆನಲು ಆಭರಣವ ಕೊಟ್ಟಳು, ಅನುಭವದ ಅಲಂಕಾರ ಆಚರಣೆಯ ತೊಟ್ಟಳು, ಅನುಭವದ ಆಚರಣೆಯ ತೊಟ್ಟಳು. ನೆರಳಾದಳು ಬಸವಣ್ಣನ, ನೆರಳಾದಳು ಬಸವಣ್ಣನ, ಹರಳಾದಳು ಬೆರಳಿಗೆ ಪರಿಮಳಿಸುತ್ತ ಪೂಜೆಗೆ ಲಿಂಗದಲ್ಲಿ. ಸ್ವಾಮಿ, ನಮ್ಮ ಜೀವನ, ನಮ್ಮ ಬದುಕು ಹಣ್ಣು ಕಳತಷ್ಟು ರುಚಿ, ಕೊಳತ್ರ ನಾರ್ತದೆ. ಹಣ್ಣು ಕಳತ್ರ ರುಚಿ, ಕೊಳತ್ರ ನಾರ್ತದೆ. ಅದಕ್ಕಾಗಿ ಒಬ್ಬ ಕವಿ ಬರೀತಾನೆ, ಸತ್ತ ಶವದ ಮುಂದೆ ಕುಳಿತುಕೊಳ್ಳಬಹುದು, ಸತ್ತ ಶವದ ಮುಂದೆ ಕುಳಿತುಕೊಳ್ಳಬಹುದು, ಕೊಳತ ಮನಸ್ಸಿನ ಮುಂದೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಸತ್ತ ಶವದ ಮುಂದೆ ಕುಳಿತುಕೊಳ್ಳಬಹುದು, ಕೊಳತ ಮನಸ್ಸಿನ ಮುಂದೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಮನಸ್ಸುಗಳೆಲ್ಲ ಕೊಳತೋಗಿದೆ. ಯಾವ ರೀತಿಯಲ್ಲಿ ಕೊಳತಿದೆ? ಅತಿಯಾದಂತಹ ಕಾಮ ಇರಬಾರ್ದು ಅಂತಲ್ಲ, ಅತಿಯಾದಂತಹ ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ ಶರಣರು. ನಮ್ಮ ಮನಸ್ಸುಗಳೆಲ್ಲ ಕೊಳತೋಗ್ಬಿಟ್ಟಿದೆ, ನಮ್ಮ ಮನಸ್ಸುಗಳೆಲ್ಲ ಕೊಳತೋಗಿದೆ. ಇನ್ನೊಬ್ಬರ ಮನೆತನವನ್ನು ಹಾಳು ಮಾಡೋದು, ಮದುವೆ ಮಾಡ್ಕೊಂಡು ಬಂದಂತಹ ಮಗನಿಗೆ ಸೊಸೆ ತಂದಿರ್ತಾರೆ. ಮಗ ಸ್ಕೂಟರ್ನಲ್ಲಿ ಕರ್ಕೊಂಡು ಹೋಗೋತ್ತಿಗೆ ಹೇಳ್ತಾರೆ, ನೋಡು ಹೊರಟ್ಲು ಅಂತ. ಅದೇ ಹಳೆಯ ಮಗಳನ್ನು ಕರ್ಕೊಂಡು ಬಂದ್ರ ಕೊಳಕ ಮನಸ್ಸು. ಬೀದರ್ ತಾಯಿಂದಿರದಲ್ಲ, ಆ ಕಡೆದದು ಕೊಳಕ ಮನಸ್ಸುಗಳು. ಇಷ್ಟೇ ಕೊಳಕ ಮನಸ್ಸು ಕೊಳಕಾಗೋದು ಬಹಳ ದೂರ ಇಲ್ಲ ಸ್ವಾಮಿ. ಮನಸ್ಸು ಕೊಳಕಾಗೋದು ಬಹಳ ದೂರ ಇಲ್ಲ, ಇಷ್ಟದಲ್ಲೇ ಇರ್ತದೆ ಕೊಳಕದು. ತನ್ನ ಮಗಳು ಮಾತ್ರ ಬಹಳ ಚೆನ್ನಾಗಿ ಹೋಗಬಹುದು, ಆದ್ರೆ ನನ್ನ ಮಗನ ಜೊತೆಲಿ ಸೊಸೆ ಹೋಗಬಾರದು. ಎಂತಹ ಕೊಳಕ ಮನಸ್ಸದು. ಅವಳು ಜೀವನ ಮಾಡ್ಲಿಕ್ಕೆ ಬಂದವಳಲ್ಲ, ಅದು ಒಂದು ಜೀವವಲ್ಲ.
ಅದು ತನ್ನ ಆಸೆ ಆಕಾಂಕ್ಷೆಗಳ ಗೋಪುರವನ್ನು ಕಟ್ಟಿಕೊಳ್ಳಲು ಬೇಕು ಅಂತ ಬಾಳ ಸಂಗಾತಿಯ ಜೊತೆಯಲ್ಲಿ ಬಂದಿರುವವಳಲ್ಲ. ನೀನು 50-60 ವರ್ಷ ವಯಸ್ಸಾದಂತ ಹೆಣ್ಣುಮಗಳು ನಿನ್ನ ಗಂಡನ ಜೊತೆಲಿ ನೀನು ಜೀವನ ಮಾಡಿದ್ಯಾ. ಬಂದಂತ ಹೆಣ್ಣುಮಗಳು ಜೀವನ ಮಾಡಬಾರ್ದು ಅಂದ್ರೆ ನೀನಂತ ಎಂತಹ ಕೊಳಕು ಮನಸ್ಸು ಅತ್ತೆ. ಹೆಣ್ಮಕ್ಳು ಜ್ವರ ಚಪ್ಪಾಳೆ ಆದ್ರೂ ತಟ್ಟು, ಇವ್ರು ತಟ್ಟಲ್ಲ ಬಿಡ್ರಿ. ಅಂದ್ರೆ ಮನಸ್ಸು ಅಂದ್ರೆ ಇಷ್ಟು ಕೊಳಕು, ಜೀವನದಲ್ಲಿ ಕೊಳಕು. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಕಳಂಕ ಬಿಟ್ಟಿದ್ದೆ. ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಏನ್ರಿ ಎಂತಹ ಮಾತು ಹೇಳಿದ್ದಾರೆ ಸ್ವಾಮಿ. ಜೀವನದ ಒಳಗಡೆ ಒಂದಿಷ್ಟು ರಸ ನಿಮಿಷಗಳು ಅಂತದವು. ಒಂದಿಷ್ಟು ಮಾತನಾಡ್ಲಿಕ್ಕೆ ಕಲಿಬೇಕಾಗ್ತದೆ, ಇಷ್ಟು ನೋಡ್ಲಿಕ್ಕೆ ಕಲಿಬೇಕಾಗ್ತದೆ. ಇದನ್ನು ಶರಣರು ದರ್ಶನ ಮಾಡಿದ್ದಾರೆ. ದರ್ಶನ ಅಂದ್ರೆ ಇನ್ನೇನಲ್ಲ, ಪರಮಾತ್ಮನ ದರ್ಶನ ಅಲ್ಲ. ಪರಮಾತ್ಮನ ದರ್ಶನ ಅಲ್ರಿ. ಮನೆ MM ಕಲಬುರ್ಗಿ ಅವರು ನನ್ನನ್ನು ಕೂರಿಸ್ಕೊಂಡು ಯೂನಿವರ್ಸಿಟಿ ಒಳಗಡೆ ಒಂದು ಪ್ರಶ್ನೆ ಕೇಳಿದ್ರು, ಸ್ವಾಮೀಜಿ ಮುಕ್ತಿ ಅಂದ್ರೆ ಏನು ಅಂತ. ಮುಕ್ತಿ ಅಂದ್ರೆ ಏನು ಅಂತ ಕೇಳಿದ್ರು. ಅವಾಗ ನಾನಂದ್ರೆ ಮುಕ್ತಿ ಅಂದ್ರೆ ಏನು ಅಂತ ಸರಳವಾಗಿ ಹೇಳ್ತೀನಿ. ಇವತ್ತಿನ ದಿನಮಾನ ಕಾಲಕ್ಕೆ ಹುಟ್ಟಿಸಿರುವ ಮಕ್ಕಳು ನಿಮ್ಮನ್ನ ಬೈಯಲಾರದೆ ಕೊನೆಯವರೆಗೆ ಪ್ರೀತಿ ಮಾಡಿದರೆ ಅದೇ ಮುಕ್ತಿ ಅಂತ ಹೇಳಿದೆ. ಮುಕ್ತಿ ಅಂದ್ರೆ ಇನ್ನೇನಲ್ಲ, ಅದು ಜೀವನದೊಳಗಡೆ ಒಂದಿಷ್ಟು ಸಂಸಾರದೊಳಗಡೆ ಸರಳ ಇರೋದು, ಒಂದಿಷ್ಟು ಸರಳ ಮಾಡ್ಕೊಳ್ಳೋದು. ಬದುಕನ್ನ, ಜೀವನವನ್ನು ಒಂದಿಷ್ಟು ಸರಳ ಮಾಡ್ಕೊಳ್ಳೋದು. ಮಗಳು ಇನ್ನೊಬ್ಬರ ಮನೆಗೆ ಹೋಗ್ತಾಳೆ, ಮಗ ದೊಡ್ಡವನಾದ ಮೇಲೆ ವಿದ್ಯಾವಂತನಾಗ್ತಾನೆ, ನಮಗೆ ಮುಪ್ಪಾಗ್ತದೆ. ನಾವು ಒಂದು ದಿವಸ ನಮ್ಮ ದೇಹದ ಶಕ್ತಿ ಕುಗ್ಗುತ್ತದ. ಅದಕ್ಕಾಗಿ ಇನ್ನೊಬ್ಬರನ್ನ ನೋಡಿ ಬದುಕಬೇಕಾಗ್ತದೆ, ಇನ್ನೊಬ್ಬರನ್ನ ನೋಡಿ ಬದುಕಬೇಕಾಗ್ತದೆ. ಬಸವಣ್ಣ ನೋಡಿದ್ರು, ಯಾರನ್ನ ನೋಡಿದ್ರು? ನೆರೆ ಕೆನ್ನೆಗೆ, ತೆರೆಗಲ್ಲಕ್ಕೆ, ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗ ಆಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮೊಪ್ಪಿಂದೊಬ್ಬ ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡ್ರಿ ಒಂದಿಷ್ಟು ವಚನ. ಬುದ್ಧ ನೋಡ್ದ, ಮಹಾವೀರ ನೋಡ್ದ, ಬಸವಣ್ಣ ನೋಡಿದ್ರು, ಸ್ವಾಮಿ ವಿವೇಕಾನಂದರು ನೋಡಿದ್ರು. ಸಾಮಾನ್ಯ ನೋಡ್ಲಿಲ್ಲ ಸ್ವಾಮಿ ವಿವೇಕಾನಂದರು. ಎಂತವರು ಸ್ವಾಮಿ ವಿವೇಕಾನಂದರು? ಚಿಕಾಗೋ ನಗರದಲ್ಲಿ ಭಾಷಣ ಮುಗಿಸಿ ಹೊರಗಡೆ ಬರ್ತಾರ, 2 ನಿಮಿಷ ಹ್ಯಾಟ್ಗಳೆಲ್ಲ ಮೇಲ್ ಹಾರಾಡ್ತಾ ಇರ್ತದ. ಸ್ವಾಮಿ ವಿವೇಕಾನಂದರ ಭಾಷಣ ಮುಗಿಸಿ ಹೊರಗಡೆ ಬರ್ತಿದ್ದಂತೆ ಒಬ್ಬ ಹೆಣ್ಣು ಮಗಳು ಓಡಿ ಬರ್ತಾಳ. ಓಡಿ ಬಂದು ನಿಂತು ಸ್ವಾಮಿ ವಿವೇಕಾನಂದರನ್ನ ಒಂದು ಪ್ರಶ್ನೆ ಕೇಳ್ತಾರೆ. ಸ್ವಾಮಿ ವಿವೇಕಾನಂದರೇ, ನೀವು ಬಹಳ ಸುಂದರವಾಗಿದ್ದೀರಾ. ನಮ್ಮಂತರಾಗಿದ್ರೆ ಕಾಲರಲ್ಲಿ ಆಡಿಸ್ತಿದ್ದು. ಏನ್ ಮಾಡ್ತಿದ್ದೋ? ಸ್ವಲ್ಪ ಕಾಲರಲ್ಲಿ ಆಡಿಸ್ತಿದ್ದು. ಒಬ್ಬ ಹೆಣ್ಮಗಳು ಹೇಳಿದ್ಲು, ನೀವು ಬಹಳ ಸುಂದರವಾಗಿದ್ದೀರಾ ಅಂದ್ರು. ಸ್ವಾಮಿ ವಿವೇಕಾನಂದರು ಅದನ್ನ ದೇವರಿಗೆ ಹೇಳು, ಅದು ದೇವರ ಗಿಫ್ಟ್ ಅಂದ್ರು. ಅದು ದೇವರ ಗಿಫ್ಟ್ ಅಂದ್ರು. ಇಲ್ಲ, ನಿನ್ನ ಹತ್ರ ಒಂದು ಪ್ರಶ್ನೆ ಇದೆ ಅಂದ್ರು. ಏನದು? ಏನಿಲ್ಲ, ನಿನ್ನ ಸೌಂದರ್ಯದ ಪ್ರಜ್ಞೆಯನ್ನು ನೋಡಿ, ನಿನ್ನ ಸೌಂದರ್ಯದ ಲಹರಿಯನ್ನು ನೋಡಿ ನನ್ನ ಮನಸ್ಸು ನಿನ್ನ ಜೊತೆಯಲ್ಲಿ ವಿವಾಹ ಮಾಡಿಕೊಂಡು ನಿನ್ನಂತಹ ಮಗುವನ್ನು ಪಡೆಯಬೇಕೆನ್ನುವ ಆಸೆ ನನಗಿದೆ ಅಂತ ಹೇಳ್ತಾರೆ. ಹಾಗೆ ಹೇಳಿದ ಕೂಡ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಡೋಂಟ್ ವರಿ, ಏನ್ ಚಿಂತನೆ ಮಾಡಬೇಡ, ನೀನು ಬಯಸಿರೋದು ತಪ್ಪಲ್ಲ, ನಿನ್ನ ಮನಸ್ಸಾಗಿದೆ. ನೀನು ಬಯಸಿರುವುದು ತಪ್ಪಲ್ಲ, ನಿನ್ನ ಬಯಕೆ ಆಗಿದೆ. ನನ್ನನ್ನ ಮದುವೆ ಮಾಡಿಕೊಂಡು ನನ್ನಂತ ಮಗುವನ್ನು ಪಡಿಬೇಕು ಅಂತ ನೀನು ಬಯಸಿದೆಯಲ್ಲ, ಅದು ತಪ್ಪಲ್ಲ. ಆದ್ರೆ ನನ್ನನ್ನ ಮದುವೆ ಆದ ಮೇಲೆ ನನ್ನಂತ ಮಗನನ್ನ ನನ್ನಂತ ಮಗನನ್ನ ಪಡಿತೀನಿ ಅನ್ನತಕ್ಕಂಥದ್ದು ಸುಳ್ಳು. ನನ್ನನ್ನೇ ಮಗ ಅಂತ ತಿಳ್ಕೊಂಡು ಸಿಸ್ಟರ್ ನಿವೇದಿತಾ ಆದ್ಲು. ಮನಸ್ಸುಗಳು ಪರಿವರ್ತನೆ ಆಗಬೇಕು ಈ ಜಗತ್ತು. ಮನಸ್ಸುಗಳ ಪರಿವರ್ತನೆ ಆಗಲಿಲ್ಲ ಅಂತಂದ್ರೆ ಏನು ಪ್ರಯೋಜನವಿಲ್ಲ. ಮನಸ್ಸು ಬಹಳ ಕಳ್ಳತನದ ಮನಸ್ಸು. ಅದಕ್ಕೆ ಬಸವಣ್ಣರು ಹೇಳಿದ್ರು, ಅವಳ ವಚನವೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಕಂಗಳಲೊಬ್ಬಳ ಕರೆವಳು, ಮನದಲ್ಲೊಬ್ಬಳ ನೆನೆವಳು, ಮಾನಸ ಗಳ್ಳಿಯ ನಂಬದಿರು ಕೂಡಲ ಸಂಗಮ ದೇವ. ಏನ್ ಬ್ಯೂಟಿಫುಲ್ ವಚನ, ಏನು ಬ್ಯೂಟಿಫುಲ್ ವಚನ. ನಾವೆಲ್ಲ ಕಳ್ಳ್ರಿ, ಅಕ್ಕ ಕಳ್ರು. ಪರಪ್ಪ ಅಗ್ರಹಾರದಲ್ಲಿ ಜೈಲಲ್ಲಿರೋರು ಕಳ್ರಲ್ಲ. ನಾನು ಕಳ್ಳ ಬಂದಾಗ ಬಸವಣ್ಣ ಅಂದ, ನಾನು ಕಳ್ಳಪ್ಪ, ನೀನು ಕಳ್ಳಲ್ಲ ಅಂದ. ನಮ್ಮನ್ನ ನಾವು ಅವಲೋಕಿಸಿಕೊಳ್ಳಬೇಕಾಗಿದೆ, ನಮ್ಮನ್ನ ನಾವು ಪ್ರಶ್ನೆ ಹಾಕಿಕೊಳ್ಳಬೇಕಾಗಿದೆ.
ನಮ್ಮನ್ನು ನಾವು ಆತ್ಮಾಲೋಕನ ಮಾಡಿಕೊಳ್ಳಬೇಕಾಗಿದೆ. ನಮ್ಮನ್ನು ನಾವು ಆತ್ಮಾಲೋಕನ ಮಾಡಿಕೊಂಡಾಗ ಈ ಜೀವದ ಮಹಾತ್ಮ ತಿಳಿದಿದೆ, ಬದುಕಿನ ಮೌಲ್ಯ ತಿಳಿದಿದೆ, ಬದುಕಿಗೆ ಒಂದು ದೊಡ್ಡ ಎತ್ತರದ ಜೀವನದ ಬೆಳಕು ಸಿಗ್ತದೆ. ಅದಕ್ಕಾಗಿ ಪ್ರಭುದೇವರು ಹೇಳಿದ್ರು, ದೇಶ ಗುರಿಯಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಹೋದವರ ಕಂಡೆ, ಗುಹೇಶ್ವರ ನಿನಗಾಗಿ ಒಬ್ಬರನ್ನು ಸತ್ತವರನ್ನು ಕಾಣ. ನಿನಗಾಗಿ ಅಂತಂದ್ರೆ ಪರಮಾತ್ಮನಿಗಾಗಿ ಅಲ್ಲ, ಪರಮಾತ್ಮ ನಿನ್ನೊಳಗಿದ್ದಾನೆ, ಅದನ್ನು ಅನುಭವಿಸಲಾರದೆ ಸತ್ತು ಹೋದ್ರಲ್ಲಪ್ಪ ನೀವೆಲ್ಲರೂ, ತಿಳಿಲಾರದೆ ಹೋದ್ರಲ್ಲಪ್ಪ. ಯಾವುದೋ ಹೆಣ್ಣು ಮಗಳು ಕಾವೇರಿ ನದಿಯ ಹತ್ತಿರ ಕಾಲ ಹತ್ರ ನಿಂತ್ಕೊಂಡಾಳಂತ, ಕಾವೇರಿ ನದಿ ಹರಿತಾದ ಅವಳ ಕಾಲ ಹತ್ತಿರ ಮನೆ ಹತ್ರ ಬೋರ್ ನೀರು ಕುಡಿಲಿಕ್ಕೆ ಬಂದಳಂತೆ. ಅಗಸ ಬಾಯಾರಿ ಸತ್ತಂತೆ, ಅಗಸನ ಕಾಲ ಅಡಿನಲ್ಲಿ ನೀರು ಹರಿತದ ಕಾವೇರಿ, ಮನೆಯಲ್ಲಿರುವ ಬೋರ್ ಕುಡಿಲಿಕ್ಕೆ ಬಂದಂತೆ. ನಿನ್ನೊಳಗಡೆ ಅಂತಹ ಅಂತರ್ಶಕ್ತಿ ಹರಿತಾ ಇದೆ, ಅಂತಹ ದೃಷ್ಟಿಯ ಪ್ರವಾಹ ಇದೆ ನಿನ್ನ ಜೊತೆಯಲ್ಲಿ, ಕೇಳುವ ಶಬ್ದ ಇದೆ, ನೀನೊಂದು ಅತಿ ಅದ್ಭುತವಾದಂತ ಶಕ್ತಿ. ಏಳು 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 ಎದ್ದೇಳು, ಗುರಿ ಮುಟ್ಟುವ ತನಕ ಸಾಕು, ಗುರಿ ಮುಟ್ಟುವ ತನಕ ಸಾಕು. ಮುಂದೆ ಗುರಿ ಇರಲಿ, ಹಿಂದೆ ಗುರುವಿರಲಿ, ಸಾಗುತ್ತಿತ್ತು ರಣವೀರರ ಹಿಂಡು. ಮುಂದೆ ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ಸಾಗುತ್ತಿದೆ ರಣ ಹೇಡಿಗಳ ಹಿಂಡು. ಈ ರಣ ಹೇಡಿಗಳಾಗಿ ಕೂತ್ಕೊಂಡಿದ್ದೀನಿ. ಎದ್ದು ಬನ್ನಿ, ಎದ್ದು ಬನ್ನಿ, ನಿಮಗೆಲ್ಲರಿಗೂ ಭವಿಷ್ಯವಿದೆ. ನೀವ್ಯಾರು ಪಾಪಿಗಳಲ್ಲ. ನೀವು ಮದುವೆ ಆದರೆ ಪುಣ್ಯ ಅನ್ನತಕ್ಕಂಥ ಮಾತನ್ನು ಮೊದಲು ತೆಗಿರಿ. ಮದುವೆ ಆದ ಮೇಲೆ ಮಕ್ಕಳಾಗಬೇಕನ್ನತಕ್ಕಂಥ ಭಾವ ಇದ್ರೆ ಅದನ್ನು ಮೊದಲು ತೆಗಿರಿ. ಜೀಸಸ್ ಒಂದು ಮಾತನ್ನು ಬರೀತಾನೆ, ನಿನಗೆ ಮಕ್ಕಳಾಗುವುದು ದೊಡ್ಡ ಮಾತಲ್ಲ, ನೀನು ಮಕ್ಕಳಂತ ಮನಸ್ಸುಳ್ಳವನಾದಾಗ ಮಾತ್ರ ನಿನಗೆ ದೇವರ ರಾಜ್ಯದಲ್ಲಿ ಪ್ರವೇಶ. ಇಟ್ಸ್ ವೆರಿ ಬ್ಯೂಟಿಫುಲ್ ಲೈಫ್. ಬಹಳ ಅತಿ ಅದ್ಭುತವಾದಂತ ಜೀವನ ಇದು. ಈ ಜೀವನವನ್ನು ಸವಿಸಬೇಕಾಗ್ತದ, ಇಲ್ಲೇ ಇಟ್ಟು ಹೋಗಬೇಕಾಗ್ತದೆ. ಎಂತೆಂಥವ್ರು DVG ಅವರು SSLC 10 ಸಲ ಫೇಲು. ಅವರು ಮಂಕುತಿಮ್ಮನ ಕಗ್ಗ ಬಿಟ್ಟು ಮಾತನಾಡಲಾರದವರೇ ಇಲ್ಲ. ನಾವು MBBS MTech ಮನೆ ಒಳಗಡೆ ಗಲಾಟೆ ಮಾಡದಿರಲಾರ್ದ ದಿನನೇ ಇಲ್ಲ. ಯಾಕೆ? ಕಾರಣ ಏನು? ಇವತ್ತು ಹೋಗಿ ಒಂದು ರೂಮಲ್ಲಿ ಕುತ್ಕೊಳ್ಳಿ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಕೂತ್ಕೊಳ್ಳಿ, ನಾನು ಎಲ್ಲಿಗೆ ಬಂದಿದ್ದೇನೆ ಅಂತ ಕೂತ್ಕೊಳ್ಳಿ, ನನ್ನ ವಯಸ್ಸು ಎಷ್ಟು ಅನ್ನತಕ್ಕಂಥದ್ದು ಅವಲೋಕಿಸೋಣ. ಪರಿವರ್ತನೆ ಆಗುವ. ಮನುಷ್ಯ ತಪ್ಪು ಮಾಡುವುದು ಸಹಜ. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದೇ ತಪ್ಪು. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದೇ ತಪ್ಪು. ಇಲ್ಲಿ ಯಾರು ಸಹ ನಾವು ಅಪ್ಲಿಕೇಶನ್ ಹಾಕಿಲ್ಲ ಹೀಗೆ ಇರಬೇಕು. ಅದಕ್ಕಾಗಿ ಪ್ರಿಯ ಶೋತೃ ಬಾಂಧವರೇ, ಶರಣ ಬಂಧುಗಳೇ, ನಿಮಗೊಂದು ಮಾತು ಹೇಳ್ತೇನೆ. ಬಸವಣ್ಣನವರ ಕಾರ್ಯ ಬಹಳ ದೊಡ್ಡದು. ಬಸವಣ್ಣನವರು ಈ ನಾಡಿಗೆ ಬಹಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಬೀದರ್ನ ನಾಡಿನ ಜನತೆಗೆ ಬಹಳ ಭವ್ಯವಾದುದು. ಎಂತಹ ಕಲ್ಯಾಣ, ಎಂತಹ ಬೀದರು. ಬೀದರ್ ಅಂತ ಹೇಳಿದ್ರೆ ಬಸವಣ್ಣ, ಬಸವಣ್ಣ ಅಂತ ಹೇಳಿದ್ರೆ ಬೀದರ್. ಇವತ್ತಲ್ಲ ನಾಳೆ, ಇವತ್ತಲ್ಲ ನಾಳೆ ಬೀದರ್ ಮತ್ತು ಬಸವ ಕಲ್ಯಾಣವನ್ನು ಹುಡುಕುವ ಕಾಲ ವಿಶ್ವಸಂಸ್ಥೆಗೆ ಬರ್ತದೆ. ಇವತ್ತಲ್ಲ ನಾಳೆ ಬೀದರ್ ಮತ್ತು ಬಸವ ಕಲ್ಯಾಣವನ್ನು ಹುಡುಕುವ ಕಾಲ ವಿಶ್ವಸಂಸ್ಥೆಗೆ ಬರ್ತದೆ. ಒಂದು ಕಾಲ ಪ್ರಶ್ನೆ ಪ್ರಾರಂಭವಾಗ್ತದೆ. Who is the first social reform of the world? Who is the first social reform of the world? It is not Karl Marx. It is not Lenin. It is not Jyotiba Phule. It is not Buddha. It is not Mahavira. It is not Congress. It is not Janata Dala. It is not BJP. Basveshwara is the first social reform of the world ಅನ್ನತಕ್ಕಂಥದ್ದು ಇವತ್ತನ್ನು ನಾನು ತಿಳಿಸಿದೆ. ಹೇಳಿ, ಎದ್ದೇಳಿ, ಬೀದರಿನ ಜನತೆ ಎದ್ದೇಳಿ. ಲಿಂಗಾಯತ ಧರ್ಮ ಜಾತ್ಯಾತೀತವಾದಂತ ಧರ್ಮ, ಶರಣ ಧರ್ಮ ಜಾತ್ಯಾತೀತವಾದಂತ ಕುಲ. 770 ಜನ ಮರಗಡಂಗಳು, ಲಕ್ಷದ ಮೇಲೆ 96,000 ಫಾಲೋವರ್ಸ್ಗಳು. ಬಸವಣ್ಣನವರ ಜಾತ್ರೆ, ಬಸವಣ್ಣನವರ ನುಡಿ, ಬಸವಣ್ಣನವರ ಬದುಕು. ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ. 8 ಶತಮಾನಗಳಿಂದ ಓ ಅಧ್ಯಾತ್ಮ ಕ್ರಾಂತಿ ವೀರ, ದೇವದಯ ಒಂದೇ ಧೀರವತಾರ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ ಬರುವುದು ವಿಶ್ವವು ನನ್ನೆಯ ಹಿಂದೆ ಅನ್ನತಕ್ಕಂಥ ಕಾಲ ಒಂದು ದಿವಸ ಬರ್ತದೆ. ಇಟ್ ಇಸ್ ಟ್ರೂ, ಇಟ್ ಇಸ್ ಟ್ರೂ, ಇಟ್ ಇಸ್ ಟ್ರೂ. ಇವತ್ತು ಅದು ಕತ್ತಲೆ ಆಗಿರ್ಬೋದು, ಅದು ಇವತ್ತು ಜಾತಿಯ ಚೌಕಟ್ಟಿನಲ್ಲಿ ನಿಂತು ನೋಡ್ತಾ ಇರಬಹುದು. ಕೆಲವರಿಗೆ ಬಸವಣ್ಣ ಬೇಡವಾಗಿರಬಹುದು. ಸಮಾಧಾನದಿಂದ ಬಸವಣ್ಣನವರು ಬರುತ್ತಾರೆ, ಶಾಂತಿಯ ದೂತನಾಗಿ ಬಸವಣ್ಣನವರು ಬರುತ್ತಾರೆ, ಆತ್ಮೀಯರಾಗಿ ಬಸವಣ್ಣನವರು ಬರುತ್ತಾರೆ. ಒಂದು ದಿವಸ ಲಿಂಗಾಯತ ಧರ್ಮ, ಶರಣ ಧರ್ಮ ಜಾತ್ಯಾತೀತವಾಗಿ ನಿಲ್ತದ. ಮಾದಾರ ಚೆನ್ನಯ್ಯ, ದೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ತುರುಗಾಯಿ ರಾಮಣ್ಣ, ಒಕ್ಕಲಿಗ ಮುತ್ತ
ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಪರಸ್ನ ಪರಸ್ತ್ರೀ ಪರ ದೈವಗಳಿಗೆ ಎರಗದಿಪ್ಪುದೇ ನೇಮ. ಇದು ಕಾಣಿರಣ್ಣ ನಮ್ಮ ಜಂಬುಜಕ್ಕೇಶ್ವರನಲ್ಲಿ ನಿಂತು ಎದ್ದೆ. ಮನೆ ಮನೆಗಳಿಂದ ಕ್ರಾಂತಿ ಪ್ರಾರಂಭವಾಗಬೇಕು. ನೀವು ಆಚರಣೆ ಇಲ್ಲದಿದ್ದರೂ ಪರವಾಗಿಲ್ಲ, ನಿಮ್ಮ ಮನೆಗಳಲ್ಲಿ ಹಲವು ದೈವದ ಕಾರ್ಯಕ್ರಮಗಳಿದ್ದರೂ ಪರವಾಗಿಲ್ಲ, ಬಸವಾಯತರಾಗಿ ಸಂಘಟಕರಾಗಬೇಕಾಗಿದೆ. ಇವತ್ತು ನಾವು ನಮ್ಮದೇ ಆದಂತ ಒಂದು ಧರ್ಮ, ನಮ್ಮದೇ ಆದಂತ ಒಂದು ಪರಂಪರೆ, ನಮ್ಮದೇ ಆದಂತ ಒಂದು ಸಂಸ್ಕೃತಿ, ನಮ್ಮದೇ ಆದಂತ ಒಂದು ಜನಾಂಗ ಈ ನಾಡಿನಲ್ಲಿ ಇವತ್ತು ನಾವು ಬಹಳ ಹಿಂದುಳಿದು ಕುತ್ಕೊಂಡಿದ್ದೇವೆ. ಒಂದು ಕಾಲದಲ್ಲಿ ಮಠ ಇದ್ದಿದ್ದು ಬ್ರಾಹ್ಮಣರಿಗೆ ಮತ್ತು ಲಿಂಗಾಯತರಿಗೆ. ಬ್ರಾಹ್ಮಣರ ಮಠಗಳಲ್ಲಿ ಲಿಂಗಾಯತರಿಗೂ ಊಟ ಇರಲಿಲ್ಲ, ಆದರೆ ಲಿಂಗಾಯತರ ಮಠದಲ್ಲಿ ದಲಿತರಿಂದ ಹಿಡಿದು ಬ್ರಾಹ್ಮಣರಿಗೂ ನಮ್ಮ ಮಠಾಧಿಪತಿಗಳು ಭಿಕ್ಷೆಯನ್ನು ಬೇಡಿ ಅವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದೇವೆ. ಈ ಲಿಂಗಾಯತ ಧರ್ಮ ಬಹಳ ಶ್ರೇಷ್ಠ ಅನ್ನತಕ್ಕಂಥ ಅರಿವು ನಮ್ಮಲ್ಲೆಲ್ಲರಲ್ಲಿ ಇರಬೇಕಾಗ್ತದೆ. ಇಟ್ ಇಸ್ ಸ್ಲೋಗನ್, ಸ್ಥಾವರ ಕಳಿ ಉಂಟು ಜಂಗಲ ಕಳಿ. ಬಸವಣ್ಣ ಅಂತ ಹೇಳಿದ್ರೆ ಈ ನಾಡಿನ ದೇವದೂತ. ಬಸವಣ್ಣ ಅಂತ ಹೇಳಿದ್ರೆ ಈ ಭಾರತದ ಜಾತ್ಯತೀತದ ಶಾಂತಿಯ ದೂತ. ಇವತ್ತು ನಮಗೆಲ್ಲರಿಗೂ ಮರೆಯಾಗಿದೆ. ಎದ್ದು ಬನ್ನಿ, ಬೀದರ್ನ ಜನತೆ ಎದ್ದೇಳಬೇಕು. ಹೆಣ್ಣು ಮಕ್ಕಳು ಮನೆ ಮನೆಗೆ ಹೋಗಿ ಕರೆದುಕೊಂಡು ಬರಬೇಕು. ಇದು ನಮ್ಮ ಧರ್ಮ, ಇದು ನಮ್ಮ ಧರ್ಮ, ಇದು ನಮ್ಮ ಆಚರಣೆ, ಇದು ನಮ್ಮ ಬಸವಣ್ಣ, ಇದು ನಮ್ಮ ಶರಣ ಸಂಸ್ಕೃತಿ. ಇದು ಬರೀ ಅಭಿಮಾನ ಹುಟ್ಟಬೇಕಿವತ್ತು. ಇಸ್ಲಾಮರು ನೋಡ್ರಿ, ಕ್ರೈಸ್ತರು ನೋಡ್ರಿ, ಏನೂ ಅಲ್ಲ. ಕೃಷ್ಣ ಗೊಲ್ಲರವನು, ಉತ್ತಮರು ಬ್ರಾಹ್ಮಣರು. ಗೊಲ್ಲರಾಗಿರ್ತಕ್ಕಂಥ ಕೃಷ್ಣನನ್ನ ದೇವನಾಗಿ ಮಾಡಿಕೊಂಡು ಬ್ರಾಹ್ಮಣರು ಬದುಕುವಾಗ ನಮಗೆ ಸ್ವತಂತ್ರ ಧರ್ಮ ಇರುವಂತಹ ಧರ್ಮವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಾವು ಅನಾಗರಿಕರಾಗಿದ್ದೇವೆ ಅಂದರೆ ಎಲ್ಲಿಗೆ ನಿಂತಿದ್ದೇವೆ ಅನ್ನತಕ್ಕಂಥ ಪ್ರಶ್ನೆ ಎದ್ದೇಳಬೇಕು. ಲಿಂಗಾಯತ ಅಂದ್ರೆ ಜಾತಿಯ ಧರ್ಮವಲ್ಲ, ಅದು ಜಾತ್ಯತೀತವಾದ ಧರ್ಮ. ನಿಜಗುಣಾನಂದ ಸ್ವಾಮೀಜಿ ಲಿಂಗಾಯತರ ಸಂಘಟನೆ ಮಾಡಲಿಕ್ಕೆ ಬಂದಿರುವ ಮಾತುಗಳಲ್ಲ. ಲಿಂಗಾಯತ ಅಂತಂದ್ರೆ ವಿಶ್ವ ಭಾತೃತ್ವದ ಸಂಕೇತ. ಲಿಂಗಾಯತ ಅಂತ ಹೇಳಿದ್ರೆ ವಿಶ್ವ ಭಾತೃತ್ವದ ಸಂಕೇತ. ಆವನಾದರೆ ದೇವ ಸಹಿತ ಮನೆಗೆ ಭಕ್ತ ಬಂದರೆ ಕಾಯಕ ಯಾವುದೆಂದು ಬೆಸೆಗೊಂಡೆನಾದರೆ ಆಣೆ ನಿಮ್ಮ ಪ್ರೇಮತರ ಆಣೆ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ನಡೆ, ಇದು ಬಸವಣ್ಣನವರ ನುಡಿ. ನಾವು ಬಸವಣ್ಣನಿಗೆ ಏನು ಅರ್ಪಿತ ಮಾಡಿದ್ದೀವಿ ಅನ್ನತಕ್ಕಂಥದ್ದು ಪ್ರಶ್ನೆಯನ್ನು ಇವತ್ತು ನಾವು ಹಾಕಿಕೊಳ್ಬೇಕಾಗ್ತದೆ. ನಾವು ಅವರ ತತ್ವವನ್ನು ಆಚರಣೆಗೆ ತರದೇ ಇದ್ರೂ ಪರವಾಗಿಲ್ಲ, ಅಭಿಮಾನಿಗಳಾಗಿ ಆದರೂ ಇರಬೇಕಲ್ಲ. ನಾನು ಅದನ್ನೇ ಕೇಳಿದೆ ಎಲ್ಲರಿಗೂ. ಕರ್ನಾಟಕದಿಂದ ಯಾರೋ ಪ್ರಶ್ನೆ ಕೇಳಿದ್ರಂತೆ, ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ವಿನಾಯಕ ಗೋಕಾಕ್ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರೆ, ಕರ್ನಾಟಕದಿಂದ ವಿಶ್ವಕ್ಕೆ ನಿಮ್ಮ ಸಾಹಿತ್ಯದ ಕೊಡುಗೆ ಏನು? ಕರ್ನಾಟಕದಿಂದ ಸಾಹಿತ್ಯದ ಕೊಡುಗೆ ಏನು? ಮಹಾಭಾರತ ಹೇಳಬೇಕು ಅಂತಂದ್ರೆ ಮಹಾಭಾರತ ಉತ್ತರ ಭಾರತದವರು, ಇಡೀ ಅಖಂಡ ಭಾರತದ. ರಾಮಾಯಣ ಇಡೀ ಅಖಂಡ ಭಾರತದ. ತಮಿಳುನಾಡವರು ಅವಯ ತಿರುವಳ್ಕೊಳ್ಳರದ, ಕೇರಳದಲ್ಲಿ ನಾಯಮಾರ್ ಗೀತೆಗಳದ, ಆಂಧ್ರದಲ್ಲಿ ಆಂಡಾಳಿ ಗೀತೆಗಳದ, ಮಹಾರಾಷ್ಟ್ರದಲ್ಲಿ ದೋಹಗಳದವ, ಕಬೀರ್ ತುಳಸಿರಾಮ್ ದೋಹಗಳದವ. ಕರ್ನಾಟಕದಿಂದ ಏನು? ಕಾವ್ಯನೋ, ಕವನನೋ, ಪುರಾಣನೋ, ಮಹಾಭಾರತನೋ, ರಾಮಾಯಣನೋ? ವಿನಾಯಕ ಗೋಕಾಕ್ ಹೇಳದಂತೆ ಇಡೀ ವಿಶ್ವಕ್ಕೆ ಕರ್ನಾಟಕದ ಕೊಡುಗೆ ರಾಮಾಯಣ ಅಲ್ಲ, ಅದು ಮಹಾಭಾರತ ಅಲ್ಲ, ಕಾವ್ಯ ಅಲ್ಲ, ಕವನ ಅಲ್ಲ. ಜಾತ್ಯತೀತವಾಗಿರ್ತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಚನ ಸಾಹಿತ್ಯವೇ ಕರ್ನಾಟಕದಿಂದ ಕೊಡುಗೆ ವಿಶ್ವಕ್ಕೆ ಅನ್ನತಕ್ಕಂಥ ಮಾತನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅಂತಹ ವಚನ ಸಾಹಿತ್ಯದ ವಿಶ್ವವನ್ನು ಕೊಟ್ಟಿರ್ತಕ್ಕಂಥವರು ಬಸವಾದಿ ಪ್ರಮುಖರು. ಅಂತಹ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವರು ನೀವು ಶ್ರೇಷ್ಠತೆ, ಅಂತಹ ನಾಡಿಗೆ ಪ್ರವಚನಕ್ಕೆ ಬಂದಿರತಕ್ಕಂಥವರು ನಾವು ಶ್ರೇಷ್ಠತೆ. ಅಂತಹ ನಾಡನ್ನು ಕೊಟ್ಟಂತ ಬಸವ ಕಲ್ಯಾಣ ಈ ಬೀದರ್ ಎಂತಹ ದೊಡ್ಡದು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಅಂತಹ ಬಸವ ದರ್ಶನದಲ್ಲಿ ಬಸವಣ್ಣನವರು ಈ ನಾಡಿನಲ್ಲಿ ಇದೇ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯ ಮಂಡಿಗೆಯ ಮಾದಿರಾಜನ ಮಗನಾಗಿ ಹುಟ್ಟಿರ್ತಕ್ಕಂತಹ ಬಸವಣ್ಣನವರು ಒಂದು ದಿವಸ ಮನೆಯಲ್ಲಿ ಬೆಳೆದು ದೊಡ್ಡವರಾಗಿದ್ದಾರೆ. ಒಂದು ದಿವಸ ಮನೆಯಲ್ಲಿ ದೊಡ್ಡವರಾಗಿರುವಾಗ ಅವರ ತಂದೆ ಪೂಜೆ ಮಾಡ್ತಾ ಕೂತಿದ್ದಾರೆ. ಬಸವಣ್ಣನವರು ಬಂದು ಅವರ ತಂದೆಗೆ ಪ್ರಶ್ನೆ ಕೇಳ್ತಾರೆ. ಏನು ಪ್ರಶ್ನೆ, ಏನು ಉತ್ತರ? ನಾವು